ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರೇ ಹಾಗೂ ಎಲ್ಲ ಹಿರಿಯ ಶ್ರೋತೃಗಳೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಪ್ರಚೋದಿಸ್ತಾ ಇರುವಂತಹ ಆ ಮಹಾಚೇತನಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. 16ನೇ ಅಧ್ಯಾಯದ 2ನೇ ಶ್ಲೋಕದ ಚಿಂತನೆಯಲ್ಲಿ ನಾವಿನ್ನು ನಿಂತಿದ್ದೇವೆ. ಮನುಷ್ಯನ ಬದುಕಿನ ಚರಮ ಪರಮ ಲಕ್ಷ್ಯ ಏನು ಅಂದರೆ ಸುಖಪ್ರಾಪ್ತಿ, ಸಮಾಧಾನ ಅಂದರೆ ಶಾಂತಿ. ಅದನ್ನು ಪಡೆಯುವುದೇ ಬದುಕಿನ ಹೆದ್ದಾಸೆ. ಆದರೆ ಸ್ವಾರಸ್ಯ ಏನು ಅಂದರೆ, ಆ ಸುಖ ಇರುವ ತಾಣವನ್ನು ಬಿಟ್ಟು ಮನುಷ್ಯ ಇನ್ನೆಲ್ಲ ಕಡೆಗೂ ಸುಖವನ್ನು, ಶಾಂತಿಯನ್ನು ಹುಡುಕ್ತಾನೆ. ಶಾಂತಿಗೋಸ್ಕರ ಹುಡುಕ್ತಾ ಹುಡುಕ್ತಾ ಆ ನೆಪದಲ್ಲಿ ಒಂದಿಷ್ಟು ಅಶಾಂತಿಯನ್ನು ತಂದುಕೊಳ್ತಾನೆ. ಯಾಕೆ ಹೀಗೆ ಅಂದರೆ, ಈ ಶಾಂತಿ ಅನ್ನೋದು ದೈವಿ ಸಂಪತ್ತು. ನೋಡಿ, ಸಂಪತ್ತನ್ನು ಯಾರಾದರೂ ಫುಟ್ಪಾತ್ ಮೇಲೆ ಇಡ್ತಾರಾ? ಇಲ್ಲ. ಅದನ್ನು ಅತ್ಯಂತ ರಹಸ್ಯವಾದ ತಾಣದಲ್ಲಿ ಇಡ್ತಾರೆ. ಇವತ್ತ್ಯಾಕೋ ATMಗಳು ರಸ್ತೆ ಅಂಚಿಗೆ ಬಂದಿವೆ, ಆದರೆ ಅಲ್ಲೂ ಅದಕ್ಕೊಂದು ಪ್ರೊಟೆಕ್ಷನ್ ಅನ್ನೋದು ಇದ್ದೇ ಇರ್ತದೆ. ಹಾಗಾಗಿ ಸಂಪತ್ತನ್ನು ಎಲ್ಲಿ ಇಡಬೇಕು ಅನ್ನೋದೊಂದು ವಿಚಾರ. ಯಾವ ಸಂಪತ್ತು? ಶಾಂತಿ ಅಥವಾ ಸಮಾಧಾನ ಎನ್ನುವಂತಹ ಈ ಸಂಪತ್ತನ್ನು. ದೇವತೆಗಳಲ್ಲಿ ತುಂಬ ಚರ್ಚೆ ಆಯ್ತಂತೆ ಇದರ ಬಗ್ಗೆ. ಇದನ್ನು ಎಲ್ಲಿಡಬೇಕು? ಎಲ್ಲರೂ ಬಯಸುವುದಾದ್ದರಿಂದ ಇದನ್ನು ಎಲ್ಲರಿಗೂ ಅಷ್ಟು ಹಂಚಿಬಿಡೋಣ ಅಂತ. ಆಗ ಒಬ್ಬ ಹೇಳಿದಂತೆ, ಇಲ್ಲ, ನಾವು ಹಂಚೋ ಅವಶ್ಯಕತೆ ಇಲ್ಲ. ಮನುಷ್ಯ ಶಾಂತಿಗೋಸ್ಕರ, ಸುಖಕ್ಕೋಸ್ಕರ ಏನೇನೋ ಲೌಕಿಕ ಉಪಾಯಗಳನ್ನು ಕಂಡುಕೊಂಡಿದ್ದಾನೆ, ಮತ್ತು ನಾವ್ಯಾಕೆ ಕೊಡಬೇಕು ಅದನ್ನು ಅಂತ. ಆಗ ಇನ್ನೊಬ್ಬ ದೇವತೆ, ಅಗ್ನಿಯೋ ಇಂದ್ರನೋ ಯಾವನೋ ಒಬ್ಬ ಹೇಳಿದ, ಇಲ್ಲ ಹಾಗಲ್ಲ, ನಾವು ಮೇಲಿದ್ದವರು, ಅವ್ರು ಕೆಳಗಿದ್ದವರು, ನಾವು ಅವ್ರಿಗೆ ಏನಾದ್ರು ಕೊಡಬೇಕು, ಆದರೆ ಅದು ದುರುಪಯೋಗ ಆಗ್ಕೊಡ್ದು ಅಂತ. ಕೊನೆಗೆ ಚತುರ್ಮುಖ ಕೇಳಿದಂತೆ ಭಗವಂತನ ಹತ್ರ, ನಮಗೆ ಗೊತ್ತಾಗ್ತಾ ಇಲ್ಲ ಈ ಸಂಪತ್ತನ್ನು ಎಲ್ಲಿಡಬೇಕು ಅಂತ, ನೀನೇ ದಾರಿ ತೋರಬೇಕು ಅಂತ. ಆಗ ಭಗವಂತ ಹೇಳಿದಂತೆ, ಇದನ್ನು ಎಲ್ಲೂ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡ, ಅವರವರ ಹೃದಯದಲ್ಲಿ ಇರಿಸಿಬಿಡಿ ಸಾಕು. ಯಾಕೆ ಅಂದರೆ, ಅವ್ರಿಗೆ ಕೊಟ್ಟಂಗೂ ಇರಬೇಕು, ಅವ್ರಿಗೆ ಸಿಗದೇ ಇದ್ದಂಗೂ ಇರಬೇಕು. ಮನುಷ್ಯನ ಸ್ವಭಾವ ಏನು ಅಂದರೆ, ಎಲ್ಲವನ್ನೂ ಹೊರಗಿನಿಂದ ಪಡಿಬೇಕು, ಹೊರಗಿನಿಂದಲೇ ಎಲ್ಲವೂ ಸಿಗ್ತದೆ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನು ಅಲ್ಲೆಲ್ಲ ಹುಡುಕ್ತಾನೆ, ಚಡಪಡಿಸ್ತಾನೆ, ಸಿಗೋದಿಲ್ಲ. ಅಂದ ಮಾತ್ರಕ್ಕೆ ನಾವು ಕೊಟ್ಟಿದ್ದಂತೂ ಸುಳ್ಳಾಗೋದಿಲ್ಲ. ಯಾವನು ಕಷ್ಟಪಟ್ಟು ತನ್ನ ಒಳಗಿನ ಟ್ರಿಜರಿಯನ್ನು ತೆಗಿತಾನೋ ಅವನಿಗೆ ಅದು ಸಿಗತ್ತೆ ಅಂತ. ನಾನು ಹೀಗೆ ಮಾಡಿದ್ದೆ. ಹಿರಣ್ಯಾಕ್ಷ ನನ್ನನ್ನು ಹುಡುಕೊಂಡು ಎಲ್ಲ ಕಡೆಗೂ ಓಡಾಡ್ತಾ ಇದ್ದ. ಕೊನೆಗೆ ನಾನು ಯೋಚನೆ ಮಾಡಿದೆ, ಇವನಿಗೆ ಸಿಗದೇ ಇರುವಂಥ ಒಂದು ಜಾಗದಲ್ಲಿ ನಾನು ಅವಿತಿಕೊಳ್ಬೇಕು ಅಂತ.
ಆ ಜಾಗ ಯಾವುದು ಅಂತ ಕೇಳಿದರೆ ಹಿರಣ್ಯಾಕ್ಷನ ಹೃದಯದೊಳಗೆ ನಾನು ಸೇರ್ಕೊಬಿಟ್ಟೆ. ಅದು ಒಂದು ಕಡೆ ಬಿಟ್ಟು ಎಲ್ಲ ಕಡೆಗೂ ಹುಡುಕಿದ ಅವನು. ನಾನಾಗಿ ಅವನ ಕೈಗೆ ಸಿಗುವ ತನಕ ಅವನು ನನ್ನನ್ನು ಮತ್ತೆ ಪುನಃ ಪಡೆಯುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಈ ಶಾಂತಿ ಎನ್ನುವಂಥ ಸಂಪತ್ತನ್ನು ನಾನು ಅವರ ಹೃದಯದಲ್ಲಿಯೇ ಇಟ್ಟಿದ್ದೇನೆ, ಇರಿಸಿಬಿಡಬೇಕು ಹಾಗೇ ಅಂತ ಭಗವಂತ ಹೇಳಿದ ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನು ಯಾಕೆ ಹೇಳಿದ್ದು, ಕಥೆಯ ರೂಪದ್ದು ಇದಷ್ಟೇ, ಕಥೆ ಅಲ್ಲ ಇದು. ವಾಸ್ತವಿಕವಾಗಿ ಶಾಂತಿ ಇರುವುದು ಹೊರಗಿನ ಲೌಕಿಕ ವಸ್ತುಗಳಲ್ಲಿ ಅಲ್ಲ, ಅದು ಈ ಇಂದ್ರಿಯಗಳಿಂದ ಸಿಗೋದಲ್ಲ, ಅದು ನಮ್ಮ ಒಳಗಿಂದ ಸಿಗುವಂಥದ್ದು. ಹಿಂದೆ ನಾನು ಹೇಳಿದ್ದೇನೆ, ಇಂದ್ರಿಯಗಳಿಂದ ಸಿಕ್ಕಂತಹ ಸುಖ ಶಾಂತಿ ಮರುಕ್ಷಣದಲ್ಲಿಯೇ ಅದು ದುಃಖ ಆಗ್ತದೆ ಅಥವಾ ಅಶಾಂತಿಯನ್ನು ತಂದು ಒಡ್ತದೆ. ಆದರೆ ಇಂದ್ರಿಯಗಳಿಂದ ಪಡೆಯದೇ ಇರುವಂಥ ಶಾಂತಿ ಅದು ಹೆಚ್ಚು ಕಾಲ ನಮ್ಮೊಂದಿಗೆ ಇರುತ್ತದೆ. ಉದಾಹರಣೆಗೆ ಸುಷುಪ್ತಿ, ಗಾಢ ನಿದ್ರಾವಸ್ಥೆಯಲ್ಲಿ ನಾವು ಪಡುವಂಥ ಸಮಾಧಾನ ಸುಖ ಯಾವ ಇಂದ್ರಿಯಗಳಿಂದ ಬಂದದ್ದು ಅಲ್ವಾ? ವಿಚಾರ ಮಾಡಿ, ಎಷ್ಟರ ಮಟ್ಟಿಗೆ ನಾವು ಆ ಸುಖ ಅನುಭವಿಸ್ತೇವೆ ಕೇಳಿದರೆ, ಇವನ ಜಾತಿ ಯಾವುದೋ ಗೊತ್ತಿಲ್ಲ, ಹೆಣ್ಣೋ ಗಂಡ ಗೊತ್ತಿಲ್ಲ, ಗಂಡನೋ ಹೆಂಡತಿಯೋ ಗೊತ್ತಿಲ್ಲ, ಮಗನೋ ಅಪ್ಪನೋ ಗೊತ್ತಿಲ್ಲ, ತಾತನೋ ಮೊಮ್ಮಗನೋ ಗೊತ್ತಿಲ್ಲ. ಆದರೆ ಏನು ಗೊತ್ತುಂಟು ಕೇಳಿದರೆ ಬರೀ ಸುಖ. ಯಾಕೆಂದರೆ ಅದು ಇಂದ್ರಿಯಗಳಿಂದ ಬಂದದ್ದಲ್ಲ, ಅದು ಅಂಗಡಿಯಿಂದ ಕೊಂಡುಕೊಂಡು ತಂದದ್ದು ಅಲ್ಲ. ಆದ್ದರಿಂದ ಈ ಶಾಂತಿ ಎನ್ನುವಂಥದ್ದನ್ನು ಸಂಪತ್ತು ಅಂತ ಭಗವಂತ ಕರೆದ. ಅದು ಅತ್ಯಂತ ಉತ್ಕೃಷ್ಟವಾದಂತಹ ಸಂಪತ್ತು. ಅದಕ್ಕೋಸ್ಕರಲೇ ಇಡೀ ವೇದಾಂತ ಸಾಹಿತ್ಯ ಹೊರಟಿದೆ. ಎಲ್ಲರೂ ಬದುಕಿನಲ್ಲಿ ಬಯಸೋದು ಅದೇನೇ, ಆದರೆ ಅದನ್ನು ಹೇಳಲಿಕ್ಕೆ ಬರದೆ ಏನೇನೋ ಎಲ್ಲ ಹೇಳ್ತಾರೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ 15ನೆಯ ಗುಣಕ್ಕೆ ಹೋಗೋಣ. ಅಪೈಶುನಂ. ಅಪೈಶುನಂ ಅಂದರೆ ಪಿಶುನತನ. ಪಿಶುನತನ ಅಂದರೆ ಏನು ಅಂದರೆ ಪರಸ್ಮೈ ಪರರಂಧ್ರ ಪ್ರಕಟೀಕರಣಂ ಪೈಶುನಂ ತದಭಾವ. ಅಂದರೆ ಇನ್ನೊಬ್ಬರ ವಿಷಯವನ್ನು ತೆಗೆದುಕೊಂಡು ಹೋಗಿ ಮತ್ತೊಬ್ಬರ ಕಿವಿಯಲ್ಲಿ ಇಡೋದು, ಅದಕ್ಕೆ ಮಧ್ಯೆಯಲ್ಲಿ ಸುಮ್ಮನೆ ಯಾಕೆ ಹೇಳಬೇಕು ಅಂಥೇಳಿ ನಮ್ಮದು ಒಂದಿಷ್ಟು ಸೇರಿಸೋದು. ಅದಕ್ಕೆ ಶಾಸ್ತ್ರದ ಭಾಷೆಯಲ್ಲಿ ಪೈಶುನಂ ಅಂತ ಹೆಸರು. ಪಿಶುನತ, ಹಾಗೆ ಮಾಡದೇ ಇರುವುದು ಅಪೈಶುನಂ. ಕೆಲವು ಜನರಿಗೆ ಇದು ತುಂಬ ಒಂದು ಒಳ್ಳೆಯ ಸ್ವಭಾವ ಅವರಿಗೆ, ಅವರ ದೃಷ್ಟಿಯಲ್ಲಿ. ಒಬ್ಬರ ವಿಷಯವನ್ನು ತಂದು ಇನ್ನೊಬ್ಬರಿಗೆ ಹೇಳದೇ ಇದ್ದರೆ ಆವತ್ತಿನ ದಿನವೇ ವ್ಯರ್ಥ ಅವರಿಗೆ. ಏನೋ ಅದಕ್ಕೊಂದಿಷ್ಟು ಸೇರಿಸ್ಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬರು ಸಂತರ ಒಂದು ಮಾತು ಹೇಳಿದರು, ಒಬ್ಬರ ವಿಷಯ ತಂದು ಇನ್ನೊಬ್ರಿಗೆ ಹೇಳೋದು, ಅದಕ್ಕೊಂದಿಷ್ಟು ಸೇರಿಸೋದು. ಯಾರೋ ಒಬ್ಬರು ಪಾಪ ವಾಮಿಟ್ ಮಾಡ್ಕೊಬಿಟ್ರಂತೆ, ಅದು ಕಪ್ಪಗಿತ್ತಂತೆ. ಅದನ್ನು ಇವರು ತಮ್ಮ ಬಾಯಿಯಿಂದ ಸೇರಿಸಿ ಹೇಳಿದರು. ಅದನ್ನು ಏನು ಹೇಳಿದರು? ಸುಮ್ಮನೆ ವಾಮಿಟ್ ಮಾಡಿಕೊಂಡ್ರು, ಕಪ್ಪಗಿತ್ತು ಅಂತ ಹೇಳಿದ್ರು, ಏನು ಚಂದ ಹೇಳಿದರು ಅವರು. ವಾಂತಿ ಮಾಡಿಕೊಂಡ್ರು, ಕಾಗೆ ತರಹ ಕಪ್ಪಿತ್ತು ಅಂತ. ಇದನ್ನು ಕೇಳಿದಂಥ ಇನ್ನೊಬ್ಬ ಈ ವೃತ್ತಿಯವನು, ಅವನು ಹೇಳಿದಂತೆ ಮತ್ತೊಬ್ಬನ ಹತ್ರ, ಅವನು ಕಾಗೆನೇ ವಾಂತಿ ಮಾಡ್ಕೊಬಿಟ್ಟ ಅಂತ. ಇದು ಪೈಶುನಂ, ಪಿಶುನತ. ಕನ್ನಡದಲ್ಲಿ ಚಾಡಿ ಹೇಳೋದು ಅಂತ ಹೇಳ್ತಾರಲ್ಲ. ಇವತ್ತಿನ ಮಕ್ಕಳ ಬಾಯಲ್ಲಿ ಈ ಪದಕ್ಕೊಂದು ಹೊಸ ಶಬ್ದ ಬರುತ್ತೆ, ಫಿಟ್ಟಿಂಗ್ ಇಡೋದು ಅಂತ. ಎಷ್ಟು ಸಲೀಸಾಗಿದೆ ಕೇಳಿದರೆ, ಆ ಮಕ್ಕಳು ಅವರು ಮಾತನಾಡುವಾಗ ಈ ಪದವನ್ನು ಉಪಯೋಗಿಸಿದ್ದಲ್ಲದೆ ಶಿಕ್ಷಕರು ಬಂದು ಇಂಥ ಹತ್ರನೂ ಬಂದು ಇಂಥ ಪದಗಳನ್ನು ಹೇಳಿಬಿಡ್ತಾರೆ ಹೇಗೆ ಅಂತ. ಅಷ್ಟರ ಮಟ್ಟಿಗೆ ಫಿಟ್ಟಿಂಗ್ ಇಡೋದು ಅಂತ. ಆ ಫಿಟ್ಟಿಂಗೇ ಪಿಶುನತ. ಹಾಗಾದರೆ ಅಪೈಶುನಂ ಅಂದರೆ ಅಫಿಟ್ಟಿಂಗ್ ಅಂತ ಹೇಳಬೇಕು ಅಷ್ಟೆ. ಅದಕ್ಕೊಂದು ಸಂಸ್ಕೃತ ಸ್ವರೂಪ ಕೊಡಬೇಕು ಅಂದರೆ ಹಾಗೆ ಹೇಳ್ಬೋದೇನೋ. ಅಷ್ಟು ಹಿನ್ನೆಲೆಯಲ್ಲಿ ಒಟ್ಟಾರೆ ಏನು ಕೇಳಿದರೆ, ನಾನೇನೋ ಪರರ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂತ ಮೂರನೇ ವ್ಯಕ್ತಿ ಅಂದ್ಕೊಂಡಿರಬೇಕು. ಅವನ ದೃಷ್ಟಿಯಲ್ಲಿ ನಾನು ದೊಡ್ಡವನಾಗಬೇಕು ಅಂತ. ಒಟ್ಟು ಇವನಿಗೆ ಲಾಭ ಏನು ಕೇಳಿದರೆ,
ಅವನ ಹೊಲಸನ್ನು ಇವನ ತಲೆಗೆ ಹಾಕ್ಕೊಂಡ, ಆ ಹೊಲಸನ್ನು ಇವನ ಬಾಯಿಂದ ಆಚೆ ತಳ್ಳಿದ. ಇವನ ಮಿದುಳು ಹೊಲಸು, ಇವನ ನಾಲ್ಗೆಯೂ ಹೊಲಸು. ಇವನಿಗಾದ ಲಾಭ ಏನು ಮಧ್ಯದಲ್ಲಿ ಅಂದರೆ ಈ ಹೊಲಸನ್ನು ತುಂಬಿಕೊಂಡಂಗೆ ಆಯಿತು ಅಷ್ಟೆ. ವೇದಾಂತದ ದೃಷ್ಟಿಯಲ್ಲಿ ಇನ್ನೊಬ್ಬರ ವಿಷಯವನ್ನು ತಿಳ್ಕೊಳ್ಳೋದು ಅಂದರೆ ನಮ್ಮ ತಲೆಯನ್ನು ಕಸದ ಬುಟ್ಟಿ ಮಾಡ್ಕೊಳ್ಳೋದು, ಡಸ್ಟ್ಬಿನ್ ಮಾಡ್ಕೊಳ್ಳೋದು ಅಂತ ಅರ್ಥ. ಅದಕ್ಕೋಸ್ಕರ ದೈವೀ ಸಂಪತ್ತನವನು ಏನು ಮಾಡ್ತಾನೆ ಕೇಳಿದರೆ, ಲೌಕಿಕ ವಿಷಯದಲ್ಲಿ ಅವನಿಗೆ ಅನಾಸಕ್ತಿ, ಯಾರ ವಿಷಯವನ್ನೇ ಕೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಅಂಥವ್ರ ಹತ್ರನೇ ಕೆಲವು ಜನ ಹೇಳಬೇಕು ಅಂತ ಬಯಸ್ತಾರೆ. ಯಾಕೆ ನನಗೆ ಗೊತ್ತಿದ್ದಂಥ ಇಷ್ಟು ಅಮೂಲ್ಯ ವಿಷಯವನ್ನು ಇಂಥವ್ರಿಗೆ ಹೇಳದೇ ಇದ್ದರೆ ಹೇಗ್ರಿ, ಆ ವಿಷಯಕ್ಕೆ ಬೆಲೆನೇ ಬರೋದಿಲ್ಲ. ಅದಕ್ಕೋಸ್ಕರ ಹೇಳಬೇಕು ಹೀಗೆ. ಹಾಗಾಗಿ ಅವರು ಸಮಾಧಾನವನ್ನು, ಶಾಂತಿಯನ್ನು ಸಹ ಹಾಳು ಮಾಡ್ತಾರೆ. ಒಟ್ಟಾರೆ ಈ ಮನಸ್ಸಿನಲ್ಲಿ ಕೊಳೆ ತುಂಬಿಕೊಳ್ಬೇಕು ಅಂತಾದರೆ ಒಬ್ಬರ ವಿಷಯವನ್ನು ಕೇಳಿಕೊಂಡು ಇನ್ನೊಬ್ಬರಿಗೆ ತೊಗೊಂಡು ಹೋಗೋದನ್ನು ಕಿವಿಗೆ ಹಾಕಬೇಕು. ಇನ್ನು ಮುಂದೆ ಹೋಗಿ ಹೇಳಬೇಕು ಅಂದರೆ ಶಂಖ ಓದೋದು ಅಂತ ಒಂದು ಶಬ್ದನೂ ಉಂಟು ಅದಕ್ಕೆ. ಹೀಗೆ ಈ ಎಲ್ಲ ಲೋಕಪ್ರಸಿದ್ಧವಾದಂತಹ ಅದರ ವಿರಾಟ್ ರೂಪ ಇದು ಪಿಶುನತ. ಹಾಗೆ ಇಲ್ಲದೇ ಇರುವುದು ಅಪಿಶ್ ಅಂತ, ಅಪೈಶುನಂ ಅಂತ. ಅಷ್ಟಾದ ಮೇಲೆ 15ನೇ ಗುಣವೂ ಸಹ ಇಲ್ಲಿಗೆ ಆಯಿತು ಅಂತ ಅಂದ್ಕೊಬಿಡೋಣ. 16ನೇ ಗುಣ ದಯಾಭೂತೇಷು, ಅಂದರೆ ಜೀವಿಗಳಲ್ಲಿ ದಯೆಯನ್ನು ತೋರುವುದು. ದುಃಖಿತೇಷು ಕೃಪಾ ಅಂತ ಭಗವತ್ಪಾದರ ಭಾಷ್ಯ. ಸಾಮಾನ್ಯವಾಗಿ ಈ ದಯೆಯ ಬಗ್ಗೆ ಧರ್ಮದ ಹೆಸರಿನಲ್ಲಿ ಬಹಳಷ್ಟು ಜನ ಅದನ್ನು ಹೇಳ್ತಾ ಬಂದಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ಪ್ರಾಣಿ ದಯಾ ಸಂಘ ಅಂತೆಲ್ಲ ಸಾಕಷ್ಟು ಆ ದಯೆ ಹೆಸರಿನಲ್ಲಿ ಏನೇನೋ ಎಲ್ಲ ಹುಟ್ಟುಕೊಂಡು ಬೆಳ್ಕೊಂಡು ಬಂದಿವೆ. ದಯೆ ಅಂದರೆ ಏನು ಅಂದರೆ ಇನ್ನೊಬ್ಬರ ದುಃಖವನ್ನು ನೋಡಿ ನಮ್ಮ ಹೃದಯ ಕರಗ್ತದೆಯಲ್ಲ, ಅದು ದಯೆ. ಪ್ರಶ್ನೆ ಇಷ್ಟೇ, ಈ ದಯೆ ಅದೊಂದು ದೈವಿ ಸಂಪತ್ತ. ಇನ್ನೊಬ್ಬರಿಗೆ ಬಂದ ನೋವನ್ನು ನೋಡಿ ಇವನ ಹೃದಯ ಚುರುಕಂತ ಆದರೆ ಇವನಿಗೂ ನೋವಾಯಿತು, ಅದೊಂದು ಸಂಪತ್ತಾಗೆ ಅಲ್ವಾ? ಇದಕ್ಕೆ ಸ್ವಲ್ಪ ಹೆಚ್ಚಿನ ವಿಚಾರ ಬೇಕಾಗತ್ತೆ. ದಯೆ ಹೇಗೆ ದೈವಿ ಸಂಪತ್ತು ಅಂತ. ಇಲ್ಲಿರುವ ಎಲ್ಲ ಗುಣಗಳೂ ಸಹ ಹೊರಟಿದ್ದು ಯಾಕೆ ಕೇಳಿದರೆ, ನಮ್ಮ ಚಿತ್ತವನ್ನು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಸಾಧನೆಯ ರೂಪದಲ್ಲಿ. ಆತ್ಮವಸ್ತುವನ್ನು ಪಡ್ಕೊಳ್ಳೋದಕ್ಕಲ್ಲ, ಆತ್ಮವಸ್ತುವನ್ನು ನಾವು ಪಡ್ಕೊಂಡಾಗಿದೆ. ಆದರೆ ಅದರ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಎಲ್ಲ ವಿಚಾರಗಳು ಬೇಕು ಸರಿಯಾಗಿ. ಇದು ಆತ್ಮವಸ್ತುವನ್ನು ತಿಳ್ಕೊಳ್ಳೋದಕ್ಕೆ ದಯೆ ಅನ್ನೋದು ಹೇಗೆ ಪೂರಕವಾಗತ್ತೆ ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಸಿಕ್ಕಿದರೆ ಇದು ಹೇಗೆ ದೈವಿ ಸಂಪತ್ತಾಗತ್ತೆ ಅನ್ನೋದು ಸ್ಪಷ್ಟ ಆಗತ್ತೆ. ಅದರೊಳಗೂ ಸಹ ಈ ದಯೆ, ಧರ್ಮ, ಅಹಿಂಸೆ ಅಂತೆಲ್ಲ ನಾವು ಹೇಳ್ತೇವಲ್ಲ, ಇವೆಲ್ಲ ಯಾವಾಗ ಅರ್ಥವತ್ತಾಗತ್ತೆ ಅಂತಂದರೆ ಏಕಾತ್ಮವಾದವನ್ನು ಒಪ್ಪಿಕೊಂಡಾಗ ಮಾತ್ರ. ಭಿನ್ನಾತ್ಮವಾದವನ್ನು ಒಪ್ಪಿಕೊಂಡ್ರೆ ಇವುಗಳಿಗೆ ಮೀನಿಂಗೇ ಇಲ್ಲ. ಒಂದೆರಡು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಇಷ್ಟ ಆದರೂ ಒಪ್ಕೊಳ್ಬಹುದು, ಇಷ್ಟ ಆಗದೇ ಇದ್ದರೆ ಒಪ್ಕೊಳ್ಬೇಕು ಎನ್ನುವಂತಹ ಆಗ್ರಹ ಯಾವತ್ತೂ ಇಲ್ಲ. ಒಬ್ಬ ದುಃಖಿಯನ್ನು ನೋಡಿದಾಗ ನಮಗೆ ಹೃದಯ ಚುರುಕಂತದೆ, ಅದು ದಯೆ. ಪ್ರಶ್ನೆ ಇಷ್ಟೇ, ಆ ದುಃಖಿಯನ್ನು ನೋಡಿದಾಗ ನಮ್ಮ ಹೃದಯ ಚುರುಕಂತ ಅನಿಸಿದರೆ ಅದರಿಂದ ಅವನಿಗೇನ್ರಿ ಬಂತು? ಮಹಾದೊಡ್ಡ ಭಾಗ್ಯ. ಏನಾರು ಲಾಭ ಉಂಟು ಅವನಿಗೆ? ದುಃಖಗೊಂಡವನ ಬಗ್ಗೆ ಸಹಾನುಭೂತಿಯನ್ನು ತೋರಿಸಿದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಿದ್ರೆ ಆ ಸಹಾನುಭೂತಿ ಸಹಾಯವಾಗಿ ಮಾರ್ಪಡಬೇಕು. ಸಹಾಯವಾಗಿ ಆದರೂ ಸಹ ಯಾಕೆ ಮಾರ್ಪಡಬೇಕು ಅಂತ ಪ್ರಶ್ನೆ. ದುಃಖಿತನಾದವನಿಗೆ ನಾವು ಯಾಕೆ ಸಹಾಯ ಮಾಡಬೇಕು? ಈ ಪ್ರಶ್ನೆಗೆ ಒಂದು ಸಮಾಧಾನ ಹೇಳೋಣ. ಇಲ್ಲ, ಇಂದು ನಾವು
ದುಃಖದಲ್ಲಿರುವಂತಹ ಅವನಿಗೆ ಸಹಾಯ ಮಾಡಿದರೆ ನಾಳೆ ಅವನು ನಮಗೆ ದುಃಖ ಆದಾಗ ವಾಪಸ್ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರ ಸಹಾಯ ಮಾಡಬೇಕು. ಹೀಗೆ ಹೇಳಿದರೆ ಇದು ದಯೆ ಅಂತ ಕರೆಸ್ಕೊಳ್ಳೋದಿಲ್ಲ, ಇದು ವ್ಯಾಪಾರ ಅಂತ ಕರೆಸ್ಕೊಳ್ಳುತ್ತೆ. ವ್ಯಾಪಾರದ ಲಕ್ಷಣ ಒಂದನ್ನು ಕೊಟ್ಟು ಇನ್ನೊಂದನ್ನು ತೆಗೆದುಕೊಳ್ಳೋದು. ಇದು ದಯೆ ಅಂತಾಗುತ್ತಾ? ಅವನಿಂದ ನಾವು ಇನ್ನೇನೇನೋ ನಿರೀಕ್ಷಣೆ ಮಾಡಿ ಅವನಿಗೆ ಸಹಾಯ ಮಾಡಿದರೆ ಅದು ದಯೆ ಆಗೋದಿಲ್ಲ. ಹಾಗಿದ್ರೆ ಯಾಕೆ ನಾವು ದಯೆಯನ್ನು ಪ್ರಕಟಿಸಬೇಕು? ಹಾಗಿದ್ರೆ ಯಾಕೆ ಅವನಿಗೆ ಸಹಾಯ ಮಾಡಬೇಕು? ಇನ್ನೊಂದು ರೀತಿಯ ಸಮಾಧಾನ ಹೇಳೋಣ. ಇಲ್ಲ, ಅವನೇ ನಮಗೆ ನಾಳೆ ಸಹಾಯ ಮಾಡ್ತಾನೆ ಅಂತಲ್ಲ, ಇನ್ಯಾರೋ ನಮಗೆ ಸಹಾಯ ಮಾಡ್ತಾರೆ ಇವನಿಗೆ ಮಾಡಿದರೆ. ಅದಕ್ಕೋಸ್ಕರ ನಾವು ದುಃಖಿತನಾದವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರೆ ಇದರ ಮೇಲೆ ಇನ್ನೊಂದು ಪ್ರಶ್ನೆ. ಹೀಗೆ ನಾವು ಮಾಡ್ತಾ ಹೋದರೆ ನಮ್ಮ ಜೇಬಲ್ಲಿರುವ ಎಲ್ಲ ಹಣವನ್ನೂ ಸಹ ಕೊಡ್ತಾ ಹೋಗೋದು. ಯಾಕೆ ನಾವು ಕೊಟ್ಟರೆ ಇನ್ಯಾರೋ ನಮಗೆ ಸಹಾಯ ಮಾಡ್ತಾರೆ, ಇನ್ಯಾರೋ ಸಹಾಯ ಮಾಡ್ತಾರೆ, ಇನ್ಯಾರೋ ಸಹಾಯ ಮಾಡ್ತಾರೆ ಅಂತ. ಹೀಗೆ ಎಲ್ಲರಿಗೂ ಅದನ್ನು ಹಂಚ್ತಾ ಹೋಗೋದಕ್ಕಾಗತ್ತಾ? ಅಲ್ಲೂ ಒಂದು ಸ್ವಾರ್ಥ ಇದೆ. ಇವ್ರಿಗೆ ಕೊಟ್ಟಿದ್ದರಿಂದ ನೇರ ಇವರಲ್ಲದಿದ್ರೆ ಇನ್ಯಾರೋ ನಮಗೆ ಸಹಾಯ ಮಾಡ್ತಾರೆ ಅಂತ. ಇಲ್ಲಿ ಪರಂಪರೆಯ ವ್ಯಾಪಾರದ ಲಕ್ಷಣ, ಅಲ್ಲಿ ನೇರವಾಗಿ ವ್ಯಾಪಾರದ ಲಕ್ಷಣ. ಹಾಗೆ ಅಂತ ಯಾರೂ ನಮಗೆ ಯಾರೋ ಇನ್ನು ಸಹಾಯ ಮಾಡ್ತಾರೆ ಮುಂದೆ ಅಂಥೇಳಿ ತಮ್ಮ ಜೇಬಲ್ಲಿ ದುಡ್ಡನ್ನೆಲ್ಲ ಹಂಚ್ಲಿಕ್ಕೆ ಹೋಗೋದಿಲ್ಲ. ಹೋಗ್ತಾರ? ಇಲ್ಲ. ಆದ್ದರಿಂದ ದುಃಖಗೊಂಡವನಿಗೆ ನಾವು ಯಾಕೆ ಸಹಾಯ ಮಾಡಬೇಕು? ಎರಡು ಉದಾಹರಣೆಯನ್ನು ನಾವು ನೋಡಿದ್ವಿ. ಸಹಾಯ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ನಿಮ್ಮ ಎಡಗೈ ಮೇಲೆ ಒಂದು ಸೊಳ್ಳೆ ಕೂತು ಕಚ್ಚುತ್ತಾ ಇದೆ. ತಕ್ಷಣ ಬಲಗೈ ಹೋಗಿ ಆ ಸೊಳ್ಳೆಯನ್ನು ಹೊಡೆಯುತ್ತೆ. ಯಾಕೆ ಹೊಡೀತದೆ? ನಾಳೆ ದಿವಸ ತನ್ನ ಮೇಲೆ ಸೊಳ್ಳೆ ಕುಳಿತು ಕಚ್ಚುವಾಗ ನನಗೆ ನೋವಾಗ್ತದೆಯಲ್ಲ, ಆಗ ಈ ಎಡಗೈ ಬಂದು ಥಟ್ಟನೆ ಹೊಡಿಲಿ ಅಂತ ನಿರೀಕ್ಷಿಸಿ ಈಗ ಬಲಗೈ ಹೋಗಿ ಸೊಳ್ಳೆಯನ್ನು ಹೊಡೆದಿದೆಯೋ? ಹೊಡಿತದೆ. ಹಾಗಿದ್ರೆ ಯಾಕೆ ಹೊಡೀತು? ಉತ್ತರ ಇಷ್ಟೇ, ಎಡಗೈಗೆ ನೋವಾದಾಗ ಬಲಗೈಗೂ ನೋವಾಗ್ತದೆ. ಯಾಕೆ ಕೇಳಿದರೆ ಎರಡೂ ಕೈಯಲ್ಲಿರುವ ಆತ್ಮ ಒಂದೇ. ಹಾಗಿಲ್ಲದೇ ಇದ್ದರೆ ಈ ಕೈ ಸೊಳ್ಳೆಯನ್ನು ಹೊಡೆಯೋಕ್ಕೆ ಹೋಗೋದಿಲ್ಲ. ಹಾಗೆಯೇ ಇನ್ನೊಬ್ಬರ ನೋವನ್ನು ಕಂಡು ನಮಗೆ ಹೃದಯ ಯಾಕೆ ಚುರುಕಾಗ್ತದೆ ಅಂತಂದರೆ ಇಬ್ಬರಲ್ಲಿರುವ ಆತ್ಮವೂ ಸಮಾನ. ಆದ್ದರಿಂದಲೇ ಏಕಾತ್ಮವಾದವನ್ನು ಒಪ್ಪಿಕೊಂಡಾಗ ಮಾತ್ರ ದಯೆ, ಅಹಿಂಸೆ ಇದೆಲ್ಲದಕ್ಕೂ ಸಹ ಬೆಲೆ ಬರ್ತದೆ, ಸ್ಥಾನ ಸಿಗ್ತದೆ. ಭಿನ್ನಾತ್ಮವಾದ ಆದಾಗ ಅಲ್ಲಿ ಬರೋದಿಲ್ಲ. ಯಾಕೆ? ಎಲ್ಲ ಬೇರೆ. ಏಕಾತ್ಮವಾದ ಒಪ್ಪಿಕೊಂಡಾಗ ನಾನು ಯಾಕೆ ಹೋಗಿ ಹೊಡಿಬೇಕು, ನಾನು ಯಾಕೆ ಸಹಾಯ ಮಾಡಬೇಕು, ಲೆಕ್ಕಾಚಾರದ ಪ್ರಶ್ನೆ ಇಲ್ಲ. ಮಾಡಬೇಕು. ಯಾಕೆ? ಅಯ್ಯೋ ಪಾಪ ನನ್ನ ಹಾಗೇನೆ ನೋಡಿ, ಆ ನನ್ನ ಹಾಗೇನೆ ಅಂತ ಬಂತಲ್ಲ, ನನ್ನ ಹಾಗೇನೆ ಅಂತ ಹೇಳೋದಕ್ಕೆ ಆಧಾರ ಯಾವುದು? ಏಕಾತ್ಮವಾದ. ಆದ್ದರಿಂದ ಈ ದಯೆ ಅನ್ನೋದು ಸಹ ಅದು ಸಂಪತ್ತು, ದೈವಿ ಸಂಪತ್ತು. ಯಾಕೆಂದರೆ ಅದು ಆತ್ಮವಸ್ತುವನ್ನು ಪ್ರತಿನಿಧಿಸುವಂಥ ಒಂದು ಗುಣ. ಆದ್ದರಿಂದ ದಯಾಭೂತೇಷು ದುಃಖಿತೇಷು ಕೃಪಾ. ಹೀಗೆ ಇಂಥ ಒಂದು ಗುಣ, ಇದು ದೈವಿ ಗುಣ. ಇದನ್ನು ಆ ದೈವಿ ಪ್ರಕೃತಿಯಲ್ಲಿ ಹುಟ್ಟಿದವನು ಸಹಜವಾಗಿ ಪಡಿತಾನೆ. ಸಾಧಕನಾದವನು ಈ ಗುಣವನ್ನು ಸಹಜವಾಗಿ ಪ್ರಯತ್ನದ ಮೂಲಕವಾಗಲಿ ಬೆಳೆಸಿಕೊಳ್ಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ 16ನೆಯ ಗುಣ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದೆ 17ನೆಯ ಗುಣ ಅಲೋಲುಪತ್ವಂ. ಇಂದ್ರಿಯಗಳಲ್ಲಿ ಹೆಚ್ಚಾಗಿ ಲೋಲುಪನಾಗದೇ ಇರುವುದು. ಹೇಗೆ ಅಂದರೆ ಆ ಇಂದ್ರಿಯ ವಿಕಾರ ಆಗುವುದಕ್ಕೆ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಇಂದ್ರಿಯಗಳು ವಿಕಾರ ಆಗಬಾರದು. ಹಾಗಿದ್ದರೆ ಮಾತ್ರ ಅದಕ್ಕೆ
ಅಲೋಲುಪತ ಅಂತ ಹೆಸರು. ಯಾಕೆ ಎಲ್ಲ ವಿಕಾರಗಳಾಗುವ ಸಾಧ್ಯತೆ ಇದ್ದೂ ಅದು ಲೋಲುಪತೆಗೊಳ್ಳಬಾರದು ಅಂತ ಹೇಳಿದೆ ಅಂತ ಕೇಳಿದರೆ, ವಯಸ್ಸಾಗ್ತಾ ಆಗ್ತಾ ಬಂದ ಮೇಲೆ ಇಂದ್ರಿಯಗಳ ಪಾಠವತೆ ಕಡಿಮೆ ಆಗಿಬಿಡ್ತದೆ. ಆಗ ಇಂದ್ರಿಯವನ್ನು ಕೆರಳಿಸುವ ವಸ್ತು ಇಂದ್ರಿಯಗಳ ಸನಿಹದಲ್ಲಿದ್ದರೂ ಸಹ ಅದೇನೂ ಕೆಲಸ ಮಾಡೋದಿಲ್ಲ. ಆಗ ನಾನು ಇಂದ್ರಿಯಗಳಲ್ಲಿ ನನಗೆ ಅಲೋಲುಪತ ಉಂಟು ಅಂತ ಹೇಳೋಣ ಅಂದರೆ ಇಲ್ಲ. ಯಾಕೆ ಕೈಲಾಗದೇ ಇದ್ದನ್ನು ತೆಪ್ಪ ಕೂತಿವೆ ಅಷ್ಟೇ. ಆದ್ರೂ ಮನಸ್ಸಿಗೆ ಒಳಗಡೆಯಿಂದ ಆ ಒಂದು ಕಾತುರತೆ ಇದ್ದೇ ಇರ್ತದೆ. ಹಾಗಾಗಿ ಹೇಗೆ ಅದಕ್ಕೆ ವಿವರಣೆ ಅಂದರೆ, ಇಂದ್ರಿಯಗಳಿಗೆ ಭೋಗಿಸುವ ಸಾಮರ್ಥ್ಯ ಇರಬೇಕು, ಇಂದ್ರಿಯಗಳನ್ನು ಕೆರಳಿಸುವ ಶಕ್ತಿ ಸನಿಹದಲ್ಲಿ ಇರಬೇಕು, ವಸ್ತು ಸನಿಹದಲ್ಲಿ ಇರಬೇಕು. ಇಷ್ಟೆಲ್ಲ ಇದ್ದಾಗ್ಯೂ ಸಹ ಇಂದ್ರಿಯಗಳು ವಿಕಾರ ಆಗದೇ ಇದ್ದರೆ ಅದಕ್ಕೆ ಅಲೋಲುಪತ, ಅಲೋಲುಪತ್ವಂ ಅಂತ ಹೆಸರು. ಇದೊಂದು ದೊಡ್ಡ ದೈವೀ ಸಂಪತ್ತು. ಇದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟವರು ನಮ್ಮ ಇತಿಹಾಸದಲ್ಲಿದ್ದಾರೆ. ಆದರೆ ಕೆಲವು ಜನ ಮಾತ್ರ ಇದನ್ನು ಗೆದ್ದು ಮುಂದಕ್ಕೆ ಹೋಗಿದ್ದಾರೆ, ಇಂದ್ರಿಯಗಳ ವಿಕಾರಕ್ಕೆ ಒಳಗಾಗದೇ ಇದ್ದವರು. ಶಾಸ್ತ್ರ ಈ ವಿಷಯ ಬಂದಾಗ ಪರಮೇಶ್ವರನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತದೆ. ವಿಕಾರಹೇತವು ಸತಿ ವಿಕ್ರಿಯಂತೆ ಯೇಷಾನ್ನ ಚೇತಾಂಸಿ ತಯೇವ ಧೀರಾಹ ಅಂತ. ಅಂದರೆ ಇಂದ್ರಿಯಗಳು ವಿಕಾರ ಆಗುವ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಇಂದ್ರಿಯ ವಿಕಾರ ಆಗದೇ ಇದ್ದರೆ ಅವನು ನಿಜವಾಗಿಯೂ ಸಹ ಧೀರ. ಹಾಗಾಗಿ ನಾನು ಧೀರ ಅಂತ ಹೇಳಿಸ್ಕೊಳ್ಳುವ ವ್ಯಕ್ತಿಯ ಎದುರಿನಲ್ಲಿ ಅವನ ಧೀರತ್ವವನ್ನು ಕದಡೋ ಎಲ್ಲ ವಸ್ತುಗಳನ್ನು ಇಡಬೇಕು ಮುಂದಕ್ಕೆ. ಇಂದ್ರಿಯಗಳು ವಿಕಾರ ಆಗದೇ ಇದ್ದರೆ ಅವನು ನಿಜವಾಗಿಯೂ ಧೀರ. ಹಾಗಿಲ್ಲದೇ ಇದ್ದರೆ ಅವನು ಸಾಮಾನ್ಯ ವ್ಯಕ್ತಿ ಅಂತಲೇ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಅಲೋಲುಪತ್ವಂ ಅಂತ. ಈ 17ನೆಯ ಗುಣವೂ ಸಹ ಇಷ್ಟು ಸಾಕು. ಯಾಕೆಂದರೆ ಎಷ್ಟು ಹೇಳಿದರೂ ಸಹ ಹೇಳ್ತಾ ಹೋಗ್ಬೋದು ಈ ಗುಣಗಳ ಬಗ್ಗೆ. ಎಷ್ಟೊಂದು ದೈವೀ ಸಂಪತ್ತು ಅಂದರೆ ಅವುಗಳನ್ನು ನಾವು ಮತ್ತೆ ಮತ್ತೆ ಜೀವನದಲ್ಲಿ ಮೆಲುಕು ಹಾಕಲೇಬೇಕು. ಹಾಗಾಗಿ ಅದಕ್ಕೆ ಸೂತ್ರಪ್ರಾಯವಾದಂಥ ವಿಷಯವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಅದರ ವಿಸ್ತೃತವಾದಂತಹ ಅಂಶವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಅರೆದು ಪಾನ ಮಾಡ್ತಾ ಇರಬಹುದು. ಮುಂದೆ 18ನೆಯ ಗುಣ ಮಾರ್ದವಂ. ಮಾರ್ದವಂ ಅಂದರೆ ಮೃದುತ್ವ. ಆ ಮೃದುತ್ವ ಎಲ್ಲಿರಬೇಕು? ನಡೆ, ನುಡಿ ಮತ್ತು ಮನಸ್ಸಿನಲ್ಲಿ ಎಲ್ಲ ಕಡೆಗೂ ಸಹ ಮೃದುತ್ವ ಅನ್ನೋದಿರಬೇಕು. ಆಚಾರ್ಯ ಶಂಕರ ಭಗವತ್ಪಾದರು ಇದಕ್ಕೆ ಅಕ್ರೌರ್ಯಂ ಅಂತ ಭಾಷ್ಯ ಬರೀತಾರೆ. ಕ್ರೂರತನ ಇಲ್ಲದೇ ಇರುವುದು ಅಂತ ಅರ್ಥ. ಹಿಂದೆ ಅದು ಬಂದಿತ್ತು ಆ ಮಾತು. ಆ ಮೃದುತ್ವ ಅನ್ನೋದು ಸಹಜವಾಗಿ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಇರಬೇಕು. ಯಾಕೆಂದರೆ ಇವನನ್ನು ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಎಷ್ಟೋ ಸಲ ಗುರು ಆದವನು ಕಠೋರ ರೂಪದ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಇವನೇನಾದ್ರು ಧ್ವನಿ ಏರಿಸಿ ಯಾಕೆ ಏನು ಎತ್ತ ಅಂತ ಕೇಳಲಿಕ್ಕೆ ಹೋದರೆ ಈತ ಬಿದ್ದ. ಹೆಜ್ಜೆ ಹೆಜ್ಜೆಗೂ ಸಹ ಆ ಮೃದುತ್ವವನ್ನು ಆತ ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ. ಮತ್ತು ಈ ಗುಣ ವಿಶೇಷವಾಗಿ ಶಿಕ್ಷಕರಿಗೂ ಬೇಕು, ಸಾಧಕರಿಗೂ ಸಹ ಬೇಕು. ಸಾಧಕರಿಗಂತೂ ತೀರಾ ಅನಿವಾರ್ಯ. ತೀರಾ ಅನಿವಾರ್ಯ ಅಂದರೆ ತೀರಾ ಅನಿವಾರ್ಯ. ಯಾಕೆಂದರೆ ಯಾವನಲ್ಲಿ ಮಾರ್ಧವತೆ ಅನ್ನೋದು ಉಂಟೋ ಅವನಲ್ಲಿ ಈ ಬೆಲ್ಲಕ್ಕೆ ಇರುವೆ ಬಂದ ಹಾಗೆ ಜನರು ಬರ್ತಾ ಇರ್ತಾರೆ ಅಷ್ಟೇ. ಅದಿಲ್ಲದೇ ಇದ್ದರೆ ಯಾರೂ ಹೋಗೋದಿಲ್ಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮಾರ್ಧವಂ. ಮುಂದೆ 19ನೆಯ ಗುಣ ಹ್ರೀಹಿ, ನಾಚಿಕೆ. ಹ್ರೀಹಿ ಅಂದರೆ ನಾಚಿಕೆ. ಅಲ್ಲ, ನಾಚಿಕೆ ಪಡೋದು ಸಹ ದೈವಿ ಗುಣವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದು, ಯಾವ ದೃಷ್ಟಿಯಲ್ಲಿ ದೈವಿ ಗುಣ ಅನ್ನೋದು. ಏನೋ ಒಂದು ಸಭೆ ನಡೀತಾ ಇರುತ್ತೆ, ಬರ್ರಿ ಸ್ಟೇಜ್ ಮೇಲೆ 2 ಮಾತನಾಡ್ರಿ ಅಂತಂದ್ರೆ ಇಲ್ಲರಿ ನನಗೆ ನಾಚಿಕೆ ಆಗುತ್ತೆ ಅಂತ. ಅದು ದೈವಿ ಗುಣ ಅಲ್ಲ, ಎಲ್ಲರಿಗೂ ಆಗ್ತದೆ ಅದು ಅಲ್ವಾ. ಅಲ್ಲಿ ನಾಚಿಕೆ ಆಗೋದಿಲ್ಲ, ಹೆದರಿಕೆ ಆಗತ್ತೆ ಅನ್ನೋದಕ್ಕೆ ನಾಚಿಕೆ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ ಅಷ್ಟೇ.
ಹೇಳ್ತಾರಲ್ಲ ಸಭಾ ಕಂಪ ಅಂತ, ಅದು ಕಂಪ ಅಲ್ಲ, ಕಂಪು ಮಾಡಬೇಕು. ಅಂದರೆ ಸಭೆಗೇನೋ ವಾಸನೆ ಇದೆ, ಆ ವಾಸನೆ ಇವರಿಗೆ ಕಾಡ್ತಾ ಇದೆ ಅಂತ. ಹೀಗೆ ಮನುಷ್ಯ ತನ್ನ ಕೈಲಿ ಆಗದೇ ಇರೋದಕ್ಕೆ ಏನೆಲ್ಲ ಹೆಸರುಗಳನ್ನು ಇಟ್ಕೊಂಡಿರ್ತಾನೆ ಕೆಲವು ಸಲ. ಹ್ರೀ ಅನ್ನೋದಕ್ಕೆ ನಿಜವಾದ ಅರ್ಥ ನಾಚಿಕೆ ಅಂತ. ನಾಚಿಕೆ ದೈವಿ ಗುಣ ಆಗೋದು ಯಾವಾಗ ಅಂದರೆ, ಮನುಷ್ಯ ಈ ನಾಚಿಕೆಯ ಗುಣಗಳನ್ನು ಕೆಲವು ವಿಷಯಗಳಲ್ಲಿ ಬೆಳೆಸಿಕೊಳ್ಳಲೇಬೇಕು. ಹಾಗೆ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂದರೆ, ಅವನು ಜೀವನದಲ್ಲಿ ಮಾಡೋ ಎಷ್ಟೋ ತಪ್ಪುಗಳು ಕಡಿಮೆ ಆಗ್ತವೆ. ಯಾವನು ನಾಚಿಕೆಯನ್ನು ಪೂರ್ತಿಯಾಗಿ ಬಿಟ್ಟಿರ್ತಾನೋ ಅವನು ಒಂದರ್ಥದಲ್ಲಿ ಪರಮ ಭಂಡನಾಗ್ತಾನೆ. ಇಂಥದ್ದನ್ನೆಲ್ಲ ಮಾಡುವಾಗ ಆ ಮೊದಲನೇ ಶಬ್ದವೇ ಇದು, ನಿನಗೇನು ನಾಚಿಕೆ ಇಲ್ವಾ ಅಂತ. ಅಂದರೆ ನಾಚಿಕೆ ಬಿಟ್ಟವನು ಮಾತ್ರ ಈ ಕೆಲಸ ಮಾಡ್ತಾನೆ. ಹಾಗಾಗಿ ಈ ಭಂಡತನ ಮತ್ತು ಕೆಟ್ಟತನ ಇವೆಲ್ಲ ಪ್ರಕಟ ಆಗೋದು ಯಾವಾಗ ಅಂದರೆ, ನಾಚಿಕೆಯ ಅಂಶ ಕಡಿಮೆ ಆದಾಗ. ನಾಚಿಕೆ ಇದ್ದಾಗ ಅವನು ಸಮಾಜಕ್ಕೆ ನಾಚಿಕೆ ಪಡ್ತಾನೆ, ಹಾಗಾಗಿ ಮುಂದಾಗಲಿಕ್ಕೆ ಹೋಗೋದಿಲ್ಲ. ಮತ್ತು ವೇದಾಂತ ದೃಷ್ಟಿಯಲ್ಲಿ ಹ್ರೀಹಿ ಅದು ನಾಚಿಕೆ ಸಂಪತ್ತಾಗೋದು ಹೇಗೆ ಅಂದರೆ, ನನ್ನ ಬದುಕಿನ ಇಷ್ಟು ಆಯುಷ್ಯ ಭಾಗ ಕಳೆದು ಹೋಯ್ತಲ್ಲ, ಇಷ್ಟಾದರೂ ನಾನು ಏನು ವೇದಾಂತ ಚಿಂತನೆ ಮಾಡಬೇಕಿತ್ತು, ಮಾಡಲಿಲ್ವಲ್ಲ ಅಂತ ಇದನ್ನು ಅಂದ್ಕೊಂಡು ತನಗೆ ತಾನೇ ನಾಚಿಕೆ ಪಡಬೇಕಂತೆ. ಆಗ ಅದು ಸಂಪತ್ತು. ಯಾಕೆಂದರೆ ಹೀಗೆ ಅಂದ್ಕೊಂಡಿದ್ದರಿಂದ ಅವನು ಆ ಕಡೆಗೆ ಅಭಿಮುಖನಾಗ್ತಾನೆ. ಸಂತರನ್ನು, ಜ್ಞಾನಿಗಳನ್ನು ನೋಡಿದಾಗ ಎಂಥ ಸಾಧನೆ, ಇವರಿಗೆಲ್ಲ ಹೋಲಿಸಿದರೆ ನಂದೂ ಒಂದು ಬದುಕೆ, ನಂದೂ ಒಂದು ಜೀವನವೇ, ನಂದೂ ಒಂದು ಸಾಧನೆಯೇ. ಹೀಗೆ ಅಂದುಕೊಳ್ಳೋದುಂಟಲ್ಲ, ಅದು ನಿಜವಾದ ನಾಚಿಕೆ. ಇಲ್ಲ, ನಾಳೆಯಿಂದ ನಾನು ಈ ದೃಷ್ಟಿಯಲ್ಲಿ ನಾನು ಪ್ರವರ್ತನ ಆಗಬೇಕು ಅಂತ ಪ್ರವರ್ತನ ಆದರೆ, ಆ ಹ್ರೀಹಿ ಅನ್ನೋದು ಆ ಪ್ರವೃತ್ತಿಗೆ ಕಾರಣವಾಯಿತು ನೋಡಿ, ಅದು ಸಂಪತ್ತು. ಹೀಗೆ ಈ ಹ್ರೀಹಿ ನಾಚಿಕೆ ಅದೊಂದು ಸಂಪತ್ತು. ಮುಂದೆ 20ನೆಯ ಗುಣ ಅಚಾಪಲಂ, ಅಂದರೆ ಚಾಪಲ್ಯತನ. ಅದು ಇಲ್ಲದೇ ಇರುವುದು ಅಚಾಪಲಂ ಅಂತ. ಚಾಪಲ್ಯ ಅಂದರೆ ಏನು? ಅದೇ ಚಂಚಲತೆ ಅಂತ. ಕೆಲವು ಜನರಿಗೆ ಆ ಚಂಚಲತೆ ಅನ್ನೋದು ತೀರಾ ಸಹಜವಾಗಿ ಬಿಡ್ತದೆ. ಕೂತಿರ್ತಾರೆ, ಇದ್ದಕ್ಕಿದ್ದ ಹಾಗೆ ಕೈಯಲ್ಲಿ ಆಡಿಸ್ತಾರೆ, ಮತ್ತು ಕೆಲವು ಸಲ ಕಾಲಲ್ಲಿ ಆಡಿಸ್ತಾರೆ, ಇದ್ದಕ್ಕಿದ್ದ ಹಾಗೆ ತಲೆ ಮೇಲೆ ಕೈ ಹಾಕಿ ಕೆರಿತಾರೆ, ಇನ್ನು ಕೆಲಸ ಇನ್ನೆಲ್ಲೋ ಕೈ ಹಾಕ್ಕೊಳ್ತಾರೆ. ಕ್ಷಣಕಾಲವೂ ಸಹ ಒಂದು ಭಂಗಿಯಿಂದ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಸಲ ಕುಳಿತರೆ ಬಂಡೆ ತರಹ ಕುಳಿತುಕೊಳ್ಳೋದು ಇದೆಯಲ್ಲ, ಅದೂ ಸಹ ಒಂದು ಸಂಪತ್ತು ಅಂತ. ಯಾಕೆ ಅಂದರೆ ಸಾಧನೆಗೆ ಈ ಚಾಂಚಲ್ಯ ಸ್ಥಿತಿ ಅನ್ನುವಂಥದ್ದು ಮಾರಕ. ಅದಕ್ಕೋಸ್ಕರಲೇ ಭಗವಂತ ಹೇಳ್ತಾನೆ, ಅಚಾಪಲಂ, ಅದು ಇರ್ಕೂಡ್ದು, ಚಾಪಲ್ಯ ಇರ್ಕೂಡ್ದು. ಆಗ ಏನಾಗತ್ತೆ ಕೇಳಿ, ಅದೊಂದು ದೊಡ್ಡ ಸಂಪತ್ತಾಗತ್ತೆ ಅಂತ. ಅಷ್ಟೇ ಅಲ್ಲ, ಯಾರಲ್ಲಿ ಹೆಚ್ಚೆಚ್ಚು ಈ ಚಾಪಲ್ಯತನ ಇರ್ತದೆಯೋ ಅವನ ಶಕ್ತಿ ಹೆಚ್ಚೆಚ್ಚು ಹ್ರಾಸವಾಗುತ್ತಂತೆ. ಅಂದರೆ ಚಂಚಲತೆಗೂ ಶಕ್ತಿ ಹ್ರಾಸ ಆಗುವುದಕ್ಕೂ ಒಂದು ಸಂಬಂಧ ಉಂಟು. ಒಂದು ದೃಷ್ಟಾಂತ ಕೊಡ್ತೇನೆ ನೋಡಿ. ಈ ಆನೆ ಅದು ನಿಂತಿರುತ್ತದೆ, ಇದ್ದಕ್ಕಿದ್ದಾಗೆ ಕಿವಿಯನ್ನು ಅಲ್ಲಾಡಿಸುತ್ತೆ. ಆಯಿತು, ಈ ಕಡೆ ಕಿವಿಯಲ್ಲಿ ಆಡಿಸುತ್ತೆ. ಯಾಕೆ ಅಲ್ಲಾಡಿಸ್ಬೇಕು ಗೊತ್ತಿಲ್ಲ, ಅಲ್ಲೇನು ಹುಳ ಇಲ್ಲ, ಕ್ರಿಮಿ ಇಲ್ಲ, ಕೀಟ ಇಲ್ಲ, ಏನೂ ಇಲ್ಲ, ಆದರೂ ಅಲ್ಲಾಡಿಸುತ್ತೆ. ಕೊನೆಗೆ ಇದ್ದಕ್ಕಿದ್ದಾಗ ಏನು ಮಾಡ್ತಾರೆ, ಸುಂಡ್ಲನ್ನು ಹೀಗೆ ಮೇಲೆ ಎತ್ತುತ್ತೆ, ಕೆಳಗೆ ಬೀಳಿಸುತ್ತೆ. ಅಲ್ಲೂ ಏನು ಮುಂದ್ಗಡೆ ಆಹಾರ ಇಲ್ಲ, ಆದರೂ ಸಹ ಮಾಡ್ತಾ ಏನಿರುತ್ತೆ. ಅದಾದಮೇಲೆ ಏನು ಮಾಡ್ತೆ, ಇದ್ದಕ್ಕಿದ್ದಾಗೆ ಕಾಲನ್ನು ಎತ್ತತ್ತೆ, ಮುಂದಿಡುತ್ತೆ, ಹಿಂದೆ ಹೋಗುತ್ತೆ, ಮುಂದಿಡುತ್ತೆ, ಹಿಂದೆ ಹೋಗುತ್ತೆ. ಯಾಕೆ ಹೀಗೆ ಮಾಡುತ್ತೆ ಅಂದರೆ ಚಾಪಲ್ಯ. ಅದಕ್ಕೋಸ್ಕರಲೇ ಇಷ್ಟು ಬಲಿಷ್ಠವಾದ ಆನೆ ತನಗಿಂತಲೂ ದೇಹದ ಆಕಾರದಲ್ಲಿ ಚಿಕ್ಕದಾದಂತಹ ಅದರ ಬಲಿಷ್ಠತೆಯಿಂದ ಕೂಡಿದ ಸಿಂಹಕ್ಕೆ ಹೆದರುತ್ತೆ. ಪ್ರಾಯಶಃ ಇವತ್ತು ಅತ್ಯಂತ ಶಕ್ತಿಯಿಂದ ಕೂಡಿದ ಪ್ರಾಣಿ ಅಂದರೆ ಆನೆ. ಅದಕ್ಕೆ ಹೋಲಿಸಿದ ಸಿಂಹ ನಗಣ್ಯ.
ಆದರೆ ಸಿಂಹ ಆನೆ ಮೇಲೆ ಆಕ್ರಮಣ ಮಾಡುತ್ತೆ. ಯಾಕೆ ಅಂದರೆ ಅದರ ಚಾಪಲ್ಯತನದಿಂದಾಗಿ ಅದರ ಶಕ್ತಿ ಕುಂಠಿತವಾಗಿ ಹೋಯಿತು ಎನ್ನುವುದು ಇದರ ಧ್ವನಿ. ಹಾಗಾಗಿ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಈ ಚಾಪಲ್ಯ ಇರಕೂಡದು, ಚಂಚಲತ್ವ ಅನ್ನೋದು ವರ್ಜ್ಯ. ಆದ್ದರಿಂದ ಅಚಾಪಲಂ ಅದು ಇದ್ದರೆ ಅದೊಂದು ದೊಡ್ಡ ಸಂಪತ್ತು, ಸ್ಥಿರತೆ ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ಗುಣವೂ ಸಹ ಆಯಿತು ಅಂತ ಅಂದ್ಕೊಂಡು ಬಿಡೋಣ. ಯಾಕೆಂದರೆ 3ನೇ ದಿವಸದಲ್ಲಿದ್ದೇವೆ ನಾವು, 3-4 ಶ್ಲೋಕನಾರು ಸ್ಪರ್ಶ ಮಾಡಬೇಕು. ಈಗ 21ನೇ ಗುಣ, ಇದು ಪ್ರಾರಂಭ ಆಗುವುದು 3ನೇ ಶ್ಲೋಕದಿಂದ. ತೇಜ ಕ್ಷಮ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಪ್ರಗಲ್ಭತೆ ಮತ್ತು ತಾಳ್ಮೆ, ಕಷ್ಟ ಬಂದಾಗ ದೇಹೇಂದ್ರಿಯಗಳು ಕುಸಿಯದಂತೆ ತಡೆದುಕೊಳ್ಳುವಂತಹ ಚಿತ್ತವೃತ್ತಿಯ ಸ್ಥಿತಿ, ಬಾಹ್ಯ ಅಭ್ಯಂತರ ಶುಚಿತ್ವ, ಪರರಿಗೆ ಕೇಡನ್ನು ಬಯಸದೇ ಇರುವಂಥದ್ದು, ತಾನು ಗೌರವಾರ್ಹ, ಎಲ್ಲರೂ ತನಗೆ ಗೌರವವನ್ನು ಕೊಡಬೇಕು ಅಂತ ಭಾವಿಸದೇ ಇರುವ ವಿನಯ ಗುಣ, ಇವೆಲ್ಲವೂ ಸಹ ದೈವ ಸಂಪತ್ತನ್ನು ಪಡೆದವನಲ್ಲಿ ಸಹಜವಾಗಿ ಇರ್ತವೆ ಅರ್ಜುನ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ತೇಜ ತೇಜ ಅಂದರೆ ತೇಜಸ್ಸು, ಬೆಳಕು. ಇದು ಸಾಮಾನ್ಯವಾದ ಅರ್ಥ. ಆದರೆ ಇದರ ನಿಜವಾದ ಅರ್ಥ ಏನು ಅಂದರೆ, ಆಚಾರ್ಯರು ಭಾಷೆ ಬರೀತಾರೆ, ಪ್ರಾಗಲ್ಭ್ಯಂ ಅಂದರೆ ಗಟ್ಟಿತನ ಅಂತ. ಅದು ಒಂದು ಸಂಪತ್ತು. ಯಾಕೆ ಸಂಪತ್ತು? ಇದಕ್ಕೆ ಇನ್ನೂ ಮುಂದುವರೆದು ಹೇಳಬೇಕು, ತೇಜಸ್ಸು ಕಾಂತಿ ಅಂತೆಲ್ಲ. ಆದರೆ ಈ ತೇಜಸ್ಸು, ಈ ಕಾಂತಿ ಇದೆಯಲ್ಲ, ಇದು ಚರ್ಮದ ಕಾಂತಿ ಅಲ್ಲ. ನಮ್ಮಲ್ಲಿ ಕೆಲವು ಸಲ ಏನು ಮಾಡ್ತಾರೆ ಅಂದರೆ, ಮನುಷ್ಯನ ಬಣ್ಣವನ್ನು ನೋಡಿ ಎಂಥ ತೇಜಸ್ಸಿಗಳ್ರಿ ಅವರು ಅಂತ ಹೇಳ್ಬಿಡ್ತಾರೆ. ಅದಲ್ಲ. ಇವತ್ತು ಈ ದೇಹದಲ್ಲಿರುವಂತಹ ಲೋಪದೋಷಗಳನ್ನು ಮುಚ್ಚಿಕೊಂಡು ತೇಜಸ್ವಿಯಂತೆ ಕಾಣಿಸಿಕೊಳ್ಳೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಬಂದುಬಿಟ್ಟಿವೆ. ಆದರೆ ಇವೆಲ್ಲವೂ ಸಹ ಒರಿಜಿನಲ್ ಅಲ್ಲ, ಎಲ್ಲ ಡುಪ್ಲಿಕೇಟ್ಗಳು, ಜಿರಾಕ್ಸ್ಗಳು. ಹಾಗಿದ್ದರೆ ಅದು ಹೇಗಿರಬೇಕು ಅಂದರೆ, ಅದು ಅಧ್ಯಾತ್ಮ ಸಾಧನೆಯಿಂದ ಬರುತ್ತೆ. ಪ್ರತಿಯೊಬ್ಬನ ದೇಹದಲ್ಲೂ ಒಂದು ವಿಶಿಷ್ಟವಾದಂಥ ಕಾಂತಿ ಇರ್ತದೆ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಹೇಳ್ತಾನೆ, ಪ್ರತಿಯೊಬ್ಬರ ದೇಹದಲ್ಲೂ ಆ ಕಾಂತಿ ಉಂಟು. ಆದರೆ ಯಾವನು ಹೆಚ್ಚೆಚ್ಚು ಇಂದ್ರಿಯ ಲೋಲುಪತೆಗೆ ಒಳಗಾಗ್ತಾನೋ, ಹೆಚ್ಚು ದುಷ್ಟಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೋ, ಅವನ ಈ ತೇಜಸ್ಸು ಅದು ಕುಂಠಿತವಾಗ್ತದೆ. ಅಥವಾ ಅದು ಏನಾಗುತ್ತೆ ಕೇಳಿದರೆ, ಒಂದು ರೀತಿಯ ಈ ಕಪ್ಪು ಬಣ್ಣದಿಂದ ಕೂಡಿರ್ತದೆ ಅಂತ. ಆದರೆ ಯಾರು ಹೆಚ್ಚೆಚ್ಚು ಸಾಧನೆ ಮಾಡ್ತಾರೋ ಅವರ ದೇಹದಿಂದ ಹೊರಡ್ತಾ ಇರುವಂಥ ಈ ತೇಜಸ್ಸು ಅದು ಅತ್ಯಂತ ಆಹ್ಲಾದಕರವಾಗಿರ್ತದೆ. ಅದರಿಂದ ಒಂದು ರೀತಿಯ ದೃಢತೆಯ ಭಾವ ನಮಗೆ ಸಿಗ್ತದೆ. ಹಾಗೆ ಹೇಳ್ತಾ ಆತ ಒಂದು ಮಾತು ಹೇಳ್ತಾನೆ, ಏನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ತೇಜಸ್ಸು ಜನರಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಭಾರತ ದೇಶದ ಋಷಿಮುನಿಗಳ ಮುಖದಲ್ಲಿ ಇಂಥ ತೇಜಸ್ಸು ಇವತ್ತಿಗೂ ಇದೆ ಅಂತ ನಾನು ಕೇಳಿದ್ದೇನೆ. ಆದರೆ ಅದು ಈ ತಪಸ್ಸಿನಿಂದ, ಸಾಧನೆಯಿಂದ ಬರುವಂಥದ್ದು. ಅದಕ್ಕೋಸ್ಕರ ನೋಡಿ, ನಮ್ಮೆಲ್ಲ ಈ ದೇವರ ಫೋಟೋವನ್ನು ನೋಡಿದಾಗ ಹಿಂದುಗಡೆ ಒಂದು ಪ್ರಭಾವಲಯ ಇರ್ತದೆ. ಅದು ಅದರ ಸಂಕೇತ. ಅವನು ತೇಜಸ್ವಿ, ಬೆಳಕಿನ ಪುಂಜ, ಬಹಳ ದೃಢವಾದವನು, ಗಟ್ಟಿಯಾದವನು ಅಂತ. ನಮಗೂ ಉಂಟು, ಆದರೆ ಅದರ ಬಣ್ಣ ಬಯಲಾಗಿಬಿಟ್ಟಿದೆ ಇವಾಗ. ಅದು ಕೆಟ್ಟೋಗಿದೆ. ಅದು ವಾಸ್ತವಿಕವಾಗಿ ಇದನ್ನೇ ನಾವು ನಮ್ಮ ಪ್ರಭಾವಲಯ ಅಂತ ಹೇಳ್ತೇವೆ. ಅದು ನಮ್ಮ ದೇಹಕ್ಕಿಂತ ಸುಮಾರು 6 ಇಂಚುಗಳವರೆಗೂ ಸಹ ಹರಡ್ಕೊಂಡಿರ್ತದೆ. ಅದು ಅತ್ಯಂತ ಆಳವಾದ ಸಾಧನೆ ಮಾಡಿದವರಿಗೆ ಒಬ್ಬ ವ್ಯಕ್ತಿ ತನ್ನ ಅತ್ಯಂತ ಸನಿಹಕ್ಕೆ ಬಂದಾಗ, ಅಂದರೆ ಈ ಪ್ರಭಾವಲಯಕ್ಕೆ ಅತ್ಯಂತ ಸನಿಹದಲ್ಲಿದ್ದಾಗಲೇ ಅವನ ಸ್ವಭಾವ ಗೊತ್ತಾಗ್ಬಿಡುತ್ತೆ. ಅಂದರೆ ಅವನ ದೇಹಕ್ಕೆ ಇವನ ಸ್ಪರ್ಶ ಆಗತ್ತೆ.
ದೇಹಕ್ಕೆ ಅಂದರೆ ಈ ಸ್ಥೂಲವಾದ ದೇಹಕ್ಕಲ್ಲ, ಆ ಪ್ರಭಾವಲಯ ಉಂಟಲ್ಲ ತೇಜಸ್ಸಿನ ದೇಹ, ಅದಕ್ಕೆ ಸ್ಪರ್ಶ ಆಗತ್ತೆ, ಅದರಿಂದ ಅವನಿಗೆ ಗೊತ್ತಾಗುತ್ತೆ. ಆದ್ದರಿಂದ ಇದು ಒಂದು ಮಹಾಸಂಪತ್ತು. ಹಿಮಾಲಯದಲ್ಲಿರುವಂತಹ ಸಾಧು ಸಂತರಲ್ಲಿ ಇಂತಹ ಈ ತೇಜಸ್ಸು ಅದು ಹೆಚ್ಚು ಇರ್ತದೆ ಅನ್ನೋದನ್ನು ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳ್ತವೆ. ಅದಕ್ಕಿಂತ ಹೆಚ್ಚಿಗೆ ತಪಸ್ಸುಗಳಲ್ಲಿ ಅದು ಇರ್ತದೆ. ಪ್ರಾಯಶಃ ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ನಮ್ಮ ದೇಶದ ಒಬ್ಬ ದೊಡ್ಡ ಸೈಕ್ಯಾಟ್ರಿಸ್ಟ್ ಮತ್ತು ಫಿಲಾಸಫರ್, ಅವರು ಪ್ರಾತಸ್ಮರಣೀಯರಾದಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳನ್ನು ಒಂದೇ ಒಂದು ಸಲ ನೋಡಿದ್ರಂತೆ. ಒಂದೇ ಸಲ ಅವರು ಬಾಲ್ಯದಲ್ಲಿ. ಕೊನೆಗೆ ಅವರ ಗ್ರಂಥದಲ್ಲಿ ಅವರು ಬರ್ಕೊಂಡಿದ್ದಾರೆ, ನಾನು ಒಂದೇ ಸಲ ನೋಡಿದ್ದೆ, ಅವರು ನನ್ನನ್ನು ಹೀಗೊಮ್ಮೆ ನೋಡಿದ್ದರು, ಆದರೆ ಏನಾಯಿತೋ ಗೊತ್ತಿಲ್ಲ, ಅವರ ತೇಜಸ್ಸಿನ ಸೆಳೆತಕ್ಕೆ ನಾನು ಎಳೆಯಲ್ಪಟ್ಟೆ. ಅವರನ್ನು ನೋಡಿದ ಅಂದಿನಿಂದ ಈ ದಿನದವರೆಗೂ ಸಹ ಅವರನ್ನು ಸ್ಮರಿಸದೇ ಇರುವ ದಿನ ಇಲ್ಲ. ನಾನು ಯಾವುದೇ ಕೆಲಸವನ್ನು ಅವರ ಸ್ಮರಣೆಯನ್ನು ಮಾಡದೆ ಮಾಡಿದ ನೆನಪು ನನಗಿಲ್ಲ. ಮನೆಯಿಂದ ಹೊರಡುವ ಮುನ್ನ ಅವರನ್ನು ಸ್ಮರಿಸದೆ ಹೆಜ್ಜೆ ಇಡಲಿಲ್ಲ. ಅವರೇ ಸ್ವತಃ ಬರ್ಕೊಂಡಿದ್ದಾರೆ ಇದನ್ನು. ಕೊನೆಗೆ ಅವರೊಂದು ಮಾತು ಹೇಳ್ತಾರೆ, ನಾನು ಈ ಸಂಪ್ರದಾಯಕ್ಕೆ ಸೇರಿದವನ ಅಲ್ಲ, ಆದರೂ ಸಹ ನಾನು ಇದನ್ನು ಹೇಳಲೇಬೇಕು ಅಂತ. ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಇದನ್ನು ಬರ್ಕೊಂಡಿದ್ದಾರೆ. ಯಾಕೆ ಹೇಳ್ತೇನೆ ಈ ಮಾತನ್ನು? ತೇಜಸ್, ಬೆಳಕು ಒಂದೇ ಸಲ ಜೀವನದಲ್ಲಿ ನೋಡಿದ್ದು, ಮತ್ತೆ ನೋಡಲಿಲ್ಲ ಅಂತ. ಎಷ್ಟರ ಮಟ್ಟಿಗೆ ಅವರು ಸೆಳೆತಕ್ಕೆ ಒಳಗಾಗಿದ್ದನು ಅಂದರೆ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಅವರ ವಿಗ್ರಹವನ್ನು ಅವರೇ ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ರು, ಸ್ವತಃ ಅವರೇ ಮಾಡಿ. ಪ್ರಾಯಶಃ ಅವರ ಸಮೀಪದಲ್ಲಿರುವವರಿಗೆ ಬಹಳಷ್ಟು ಜನರಿಗೆ ಗೊತ್ತು ಇದು. ಅದರಿಂದ ಆ ತೇಜಸ್ ಬರೇ ಒಂದು ಕಣ್ಣು. ಹಾಗಿದ್ರೆ ಅದು ಹೇಗಿದೆ ಅಂತ ಕೇಳಿದರೆ ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಷ್ಟು ಹೇಳ್ಬೋದು, ಆದರೆ ಮತ್ತು ಪುನಃ ಮುಂದಿನ ಗುಣಗಳಿಗೆ ತೊಂದರೆ ಆಗೋದು ಬೇಡ. ಹಾಗಾಗಿ ಇಂಥ ತೇಜಸ್ಸುಂಟಲ್ಲ, ಅದು ಬ್ರಹ್ಮ ತೇಜಸ್ಸು. ಆ ಬ್ರಹ್ಮ ತೇಜಸ್ಸು ಇದ್ದವನು ಅತ್ಯಂತ ಗಟ್ಟಿಗ, ಅವನು ಯಾವುದಕ್ಕೂ ಅಂಜೋದಿಲ್ಲ. ಕಥೆ ಗೊತ್ತು ನಿಮಗೆ. ಗಾಧಿನಂದನ ವಸಿಷ್ಠರ ಆಶ್ರಮಕ್ಕೆ ಹೋದಾಗ ಅವರ ಕಾಮಧೇನು ಮಾಡಿದಂಥ ಸತ್ಕಾರದಿಂದ ಆಕೃಷ್ಟನಾಗಿ ಅವರ ಮೇಲೆ ಆಕ್ರಮಣಕ್ಕೆ ಮುಂದಾದ. ಅತಿ ಸತ್ಕಾರ ಮಾಡಿದವರಿಗೆ ಇವನು ಏನು ಮಾಡಲಿಕ್ಕೆ ಹೊರಟ ಅಂತ ನಮ್ಮ ಕಥೆ ಹೇಳುತ್ತೆ. ಕೊನೆಗೆ ಅವರು ಮಾಡಿದ್ದೇನು ಕೇಳಿದರೆ, ಒಂದೇ ಒಂದು ವ್ಯವಸ್ಥೆ ಮಾಡಿದರು. ನಿನ್ನ ಸಂರಕ್ಷಣೆಯನ್ನು ಮಾಡುವ ಶಕ್ತಿ ನಿನಗುಂಟು, ಮಾಡಿಕೋ ಅಂತ ಹೇಳಿದರು ನಂದಿನಿಗೆ. ಕೊನೆಗೆ ತನ್ನ ಪ್ರಯತ್ನ ಆಗದೇ ಇದ್ದಾಗ ಮತ್ತೆ ಪುನಃ ಕಣ್ಣೀರು ಸುರಿಸಿದಾಗ ಇವರು ಬ್ರಹ್ಮದಂಡವನ್ನು ಅಭಿಮಂತ್ರಿಸಿ ಇರಿಸಿದರು. ವಿಶ್ವಾಮಿತ್ರ ಆ ಆಶ್ರಮದ ತಾಣದಲ್ಲಿ, ಅವನಿನ್ನೂ ವಿಶ್ವಾಮಿತ್ರನಾಗಿರಲಿಲ್ಲ, ಗಾಧಿಸುವನು ಗಾಧಿನಂದನ. ಎಲ್ಲೇ ನಿಂತು ಬಾಣ ಬಿಟ್ಟರೂ ಸಹ ಇವನು ಬಿಟ್ಟು ಎಲ್ಲ ಬಾಣವೂ ಸಹ ಆ ಬ್ರಹ್ಮದಂಡದ ಒಳಗೆ ಹೋಗ್ತಿತ್ತು. ಅದನ್ನು ನೋಡಿ ಆತ ಉದ್ಗಾರ ತೆಗೆದ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ. ಆಗ ತೀರ್ಮಾನ ಮಾಡಿದವನು. ಗಾಧಿನಂದನ ಇಷ್ಟು ಸೋಲಿಗೆ ಒಳಗಾಗದೇ ಇದ್ದಿದ್ದು ಅವನು ವಿಶ್ವಾಮಿತ್ರನಾಗ್ತಾ ಇರಲಿಲ್ಲ. ಒಂದು ಕಟ್ಟಿಗೆ ತುಂಡು ನನ್ನ ಬಾಣವನ್ನೆಲ್ಲ ಎಳೆದು ಹಾಕುತ್ತೆ ಅಂತ ಆದರೆ ಇಂತಹ ಸಂಪತ್ತು ಎಲ್ಲಿಂದ ಬಂತು ಅಂತ ಕಾಡೋದಕ್ಕೆ ಶುರುವಾಯಿತು ಅವನಿಗೆ. ಈ ನಿರಂತರ ಕಾಡುವಿಕೆಯೇ ಅವನನ್ನು ವಿಶ್ವಾಮಿತ್ರನಾಗಿ ಮಾಡಿತು ಅಷ್ಟೇ. ಅದರಿಂದ ಆ ತೇಜಸ್ಸು ಅನ್ನೋದುಂಟಲ್ಲ, ಅದೊಂದು ದೊಡ್ಡ ಸಂಪತ್ತು. ಪ್ರಾಥಮಿಕ ಹಂತದಲ್ಲಿ ಒಂದು ರೀತಿ ಇದ್ದರೆ ಮುಂದೆ ಪರಿಪಕ್ವ ಸ್ಥಿತಿಗೆ ಹೋದಾಗ ಅದೇ ಎಲ್ಲವುದೂ ಆಗಿ ನಿಂತು ಬಿಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ 21ನೇ ಗುಣ ಸಾಕು ಅಂತ ಅಂದ್ಕೊಳ್ಳೋಣ. 22ನೆಯ ಗುಣ ಕ್ಷಮಾ. ಕ್ಷಮಾ ಅಂದರೆ ಸಹನೆ, ತಾಳ್ಮೆ. ಇದಕ್ಕೆ ಹಿಂದೆ ಅಕ್ರೋಧ ಎನ್ನುವಂಥ ಒಂದು ಗುಣ ಬಂದಿತ್ತು. ಈ ಎರಡು ಅತ್ಯಂತ ಸನಿಹದಲ್ಲಿರುವಂಥವುಗಳು. ತಾಳ್ಮೆ ಮತ್ತು ಅಕ್ರೋಧ ಎರಡೂ ಒಂದೇ ಅರ್ಥ.
ಕ್ಷಮ ಅಂದರೂ ಒಂದೇ, ಅಕ್ರೋಧ ಅಂದರೂ ಒಂದೇ, ಆದರೆ ಸ್ವಲ್ಪ ವ್ಯತ್ಯಾಸ ಉಂಟು. ಏನು ವ್ಯತ್ಯಾಸ ಅಂದರೆ, ನಮ್ಮನ್ನು ಯಾರೋ ಬೈದಾಗ, ನಿಂದಿಸಿದಾಗ, ಹೊಡೆದಾಗ ನಮಗೆ ಕೋಪ ಬರುತ್ತೋ ಇಲ್ವೋ? ಬರುತ್ತೆ. ಆದರೆ ಬಂದಿದ್ದನ್ನು ತಡೆದುಕೊಳ್ಳುವುದು ಅಕ್ರೋಧ. ಅಲ್ಲಿ ಆ ಸಿಟ್ಟು ಉಂಟಾಗ್ತದೆ, ಹುಟ್ಟಿರ್ತದೆ. ಆದರೆ ಏನು ಮಾಡ್ತೇವೆ ಹೇಳಿದರೆ ಅಲ್ಲಿಗೆ ನಾವು ಅದನ್ನು ತಡೆದು ಬಿಡ್ತೇವೆ. ಆದರೆ ಕ್ಷಮೆಯಲ್ಲಿ ಅದು ಹುಟ್ಟೋದೇ ಇಲ್ಲ, ಅಷ್ಟೇ ವ್ಯತ್ಯಾಸ. ಕ್ಷಮಾಗುಣದಲ್ಲಿ ಸಿಟ್ಟಿಗೆ ಸ್ಥಳವೇ ಇಲ್ಲ. ಅಕ್ರೋಧದಲ್ಲಿ ಅದು ಹುಟ್ಟತ್ತೆ, ಅದ್ರ ಕೆಲಸ ಮಾಡೋದಿಲ್ಲ. ಆಚಾರ್ಯ ಶಂಕರ ಭಗವತ್ಪಾದರು ತುಂಬ ಸುಂದರವಾಗಿ ಭಾಷ್ಯ ಬರೀತಾರೆ ಅದಕ್ಕೆ. ಈ ಕ್ಷಮೆಗೂ ಮತ್ತು ಅಕ್ರೋಧಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು. ಈ ಎಲ್ಲ ಸಣ್ಣ 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 ಅಂಶ ನಮಗೆ ಸಿಗೋದು ಅವ್ರ ಭಾಷೆಯಲ್ಲಿ, ಮಧುಸೂದನ ಸರಸ್ವತಿಗಳ ಭಾಷೆಯಲ್ಲಿ ಮಾತ್ರ. ಅಷ್ಟು ಹಿನ್ನೆಲೆಯಲ್ಲಿ ಅಕ್ರೋಧ ಮತ್ತು ಈ ಕ್ಷಮ ಈ ಎರಡಕ್ಕೂ ಸೂಕ್ಷ್ಮವಾದ ವ್ಯತ್ಯಾಸ. ಇನ್ನು ಕ್ಷಮಾಗುಣ, ತಾಳ್ಮೆ ಅಂತ ಹೇಳಿದೆ ನಾನು. ಅದಕ್ಕೆ ನೇರ ಉದಾಹರಣೆ ಕೊಡಬೇಕು ಅಂದರೆ ಒಂದೆರಡು ಉದಾಹರಣೆ ಕೊಡ್ತೇನೆ. ಕ್ಷಮ, ಭೂಮಿಗೆ ಇನ್ನೊಂದು ಹೆಸರೇ ಸಂಸ್ಕೃತದಲ್ಲಿ ಕ್ಷಮ ಅಂತ. ಯಾಕೆಂದರೆ ಅದಕ್ಕಿರುವಷ್ಟು ತಾಳ್ಮೆ ಇನ್ನು ಯಾರಿಗ್ರಿ ಉಂಟು? ಭೂಮಿಯನ್ನು ನಾವು ಕೊಚ್ಚುತ್ತೇವೆ, ಅಗೀತೇವೆ, ಏನೆಲ್ಲ ಮಾಡ್ತೇವೆ. ಆದರೆ ಇವನು ನನ್ನನ್ನು ಕೊಚ್ಚುತ್ತಾ ಇದ್ದಾನೆ ಅಂಥೇಳಿ ಆ ಕೊಚ್ಚುವವನಿಗೂ ತಾನು ಆಶ್ರಯವನ್ನು ಕೊಡದೆ ತಾನು ಬಿಡೋದಿಲ್ಲ. ಯಾಕೆಂದರೆ ಅದರ ಹೆಸರೇ ಸರ್ವಂ ಸಹ, ಎಲ್ಲವನ್ನೂ ಸಹ ಅದು ಸಹಿಸಿಕೊಳ್ತದೆ. ತನಗೆ ಅನ್ಯಾಯ ಮಾಡುವವನಿಗೂ ಸಹ ಅದು ಆಶ್ರಯ ಕೊಡ್ತದೆ. ಅದರಿಂದ ಕ್ಷಮಾ, ತಾಳ್ಮೆ. ತಾಳ್ಮೆ ಇವತ್ತು ಎಷ್ಟರ ಮಟ್ಟಿಗೆ ಆ ಅರ್ಥ ವಿಸ್ತೃತವಾಗಿ ಬೆಳೆದು ಬಂದಿದೆ ಕೇಳಿದರೆ, ಭೂಮಿಗೆ ಆ ತಾಳ್ಮೆ ಇರೋದರಿಂದ ಆ ಭೂಮಿಯ ಕೂಸಾದಂಥ ಜನನಿಗೆ, ನಮಗೆ ಜನ್ಮ ಕೊಟ್ಟ ತಾಯಿಗೂ ಸಹ ಅದೇ ಅರ್ಥ ಬಂದಿದೆ. ಹಾಗಾಗಿ ಭೂಮಿ ತಾಯಿ ಮತ್ತು ಜನ್ಮ ಕೊಟ್ಟ ತಾಯಿ, ಈಕೆ ಒಂದು ರೀತಿಯಲ್ಲಿ ಮೊಬೈಲ್ ತಾಳ್ಮೆಯ ಸಂಚಾರಿ ರೂಪ, ಆದರೆ ಅದು ತಾಳ್ಮೆಯ ಸ್ಥಿರ ರೂಪ. ಇಬ್ಬರಲ್ಲೂ ತಾಳ್ಮೆ ಇದ್ದೇ ಇರ್ತದೆ. ಯಾಕೆಂದರೆ ಈ ಲೋಕದ ತಾಯಿ ಮಗುವಿಗೆ ಜನ್ಮ ಕೊಡುವಾಗ, ಗರ್ಭಸ್ಥವಾದ ಶಿಶು ಒಳಗಡೆಯಿಂದ ಸಂಚರಿಸುವಾಗ ಅಥವಾ ಕೈಕಾಲನ್ನು ಅಲ್ಲಾಡಿಸುವಾಗ ತಾಯಿಗೆ ಆಗುವ ನೋವು ಎಷ್ಟು ಅಂತ ಅವಳಿಗೆ ಮಾತ್ರ ಗೊತ್ತು. ಆದರೆ ಮಗು ಹುಟ್ಟಿದ ಮೇಲೆ ಆ ನೋವನ್ನೆಲ್ಲ ಮರೆತು ಆಕೆ ಅತ್ಯಂತ ಪ್ರೀತಿಯಿಂದ ತಬ್ಬಿಕೊಳ್ತಾಳಲ್ಲ. ಪ್ರಾಯಶಃ ಆಕೆಗೆ ತಾಳ್ಮೆ ಇಲ್ಲದಿದ್ದರೆ, ಸಹನೆ ಇಲ್ಲದಿದ್ದರೆ ಏನಾದೀತು? ಪ್ರಪಂಚದಲ್ಲಿ ಸಂತತಿಯ ಕುಡಿಯೇ ಹುಟ್ಟಲಾರದು. ಹಾಗಾಗಿ ಆ ತಾಯಿ ಅನ್ನೋ ಶಬ್ದಕ್ಕೆ ಇನ್ನೊಂದು ಹೆಸರೇ ಕ್ಷಮಾ, ತಾಳ್ಮೆ ಅಂತ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಒಂದು ಸುಂದರವಾದ ಘಟನೆಯನ್ನು ಹೇಳ್ತಾನೆ ಈ ವಿಷಯವಾಗಿ. ಅವನ ದೇಶದಲ್ಲಿ ಕಂಡಿದ್ದನ್ನು ಹೇಳಿದ್ದಾನೆ. ಇವತ್ತು ಈ ಉದಾಹರಣೆ ನಮ್ಮ ದೇಶದಲ್ಲೂ ಬೇಕಷ್ಟು ಸಿಗ್ತದೆ. ವಾಸ್ತವಿಕವಾಗಿ ಇಂಥ ಉದಾಹರಣೆ ನಮಗೆ ಪಾಶ್ಚಾತ್ಯ ದೇಶದಿಂದ ಬರಬಾರದು. ಆದರೂ ಸಹ ಏನಾಗಿದೆ, ಅನಿವಾರ್ಯ ಪರಿಸ್ಥಿತಿ, ಅಲ್ಲಿಂದ ಬಂದಿದ್ದನ್ನು ನಾವು ಜೀವನದಲ್ಲಿ ಅನುಸರಿಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ಒಬ್ಬಾತ ಮಹಾನುಭಾವ ಇದ್ದ, ಸಮ್ XYZ. ಆ ತಾಳ್ಮೆ, ಸಹನೆ, ಪ್ರೀತಿ ಇನ್ನೊಂದು ಹೆಸರೇ ತಾಯಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಕ್ಷಮಯಾ ಧರಿತ್ರಿ ಅಂತ ಹೇಳುವ ಹಾಗೆ ಈ ಧರಿತ್ರಿ ಅಂದರೆ ನಮ್ಮನ್ನು ಧಾರಣೆ ಮಾಡುವವಳು ಅಂತ ಅರ್ಥ ತಾಯಿ. ಅವಳಿಗೂ ಅಂಥ ತಾಳ್ಮೆ ಇದೆ ಅನ್ನೋದಕ್ಕೆ ಈ ಮುಂದಿನ ಘಟನೆ. ಒಬ್ಬ XYZ ಅವನೇನು ಸ್ವಲ್ಪ ಹೆಂಡತಿಯೇ ಗುಲಾಮನಾಗಿಬಿಟ್ಟಿದ್ದ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಒಳ್ಳೆಯ ಅರ್ಥ ಹೊತ್ತು ಬರುವಂಥ ಮಾತಾದ್ದರಿಂದ ಆ ಶಬ್ದಕ್ಕೆ ಅಷ್ಟು ಆದ್ಯತೆ ಕೊಡಲಿಕ್ಕೆ ಹೋಗಬೇಡಿ. ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳು ಮರೆತು ಹೋಗ್ತಾಳೆ ಅಂತ. ತುತ್ತು ಕೊಟ್ಟವಳನ್ನು ಮರೆತು ಬಿಡ್ತಾನೆ ಅಂತ. ಇಂಥ ಒಬ್ಬ ಮಹಾನುಭಾವ. ಒಮ್ಮೆ ಆಕೆ ಹೇಳಿದ್ಲಂತೆ ಅವನ ಹೆಂಡತಿ, ನನಗೆ ನಿನ್ನ ತಾಯಿ ಕಂಡ್ರೆ ಆಗೋಲ್ಲ, ಅಂದರೆ ನನ್ನ ಅತ್ತೆ, ಅದಕ್ಕೋಸ್ಕರ ಅವಳನ್ನು ನೀನು ಸಾಯಿಸಬೇಕು. ಒಪ್ಕೊಂಡೆ.
ಆಗ ಅವಳು ಕೇಳಿದ್ಲು, ಅಲ್ಲ ನೀನು ಸಾಯಿಸಿದ ಗ್ಯಾರಂಟಿ ಏನು? ನಾನಂತೂ ಇರೋದಿಲ್ಲ ಆ ಕೆಲಸ ಮಾಡುವಾಗ, ನೀ ಮಾಡಬೇಕು. ಅದಕ್ಕೋಸ್ಕರ ಆಕೆಯ ಕರಳನ್ನು ತಂದು ನನಗೆ ತೋರಿಸ್ಬೇಕು, ಹೃದಯ ಅನ್ನು. ಈ ಮಹಾನುಭಾವ ಆ ಕೆಲಸ ಮಾಡಿದ. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತರ್ತಾಯಿದ್ದ ತನ್ನ ಹೆಂಡತಿ ತೋರಿಸ್ಬೇಕು ಅಂತ. ಎಡವಿ ಬಿದ್ದುಬಿಟ್ಟ. ಆಗ ಆ ಹೃದಯ ಹೇಳ್ತಂತೆ, ಮಗು ಬಿದ್ದುಬಿಟ್ಟೆ, ನೋವಾಯ್ತೇನೋ ಅಂತ. ನನ್ನನ್ನು ಸಾಯಿಸಿದ ಅಂತ ಕೋಪ ಮಾಡಿಕೊಂಡಿಲ್ಲ, ಬೀಲಾಗಿ ಅಯ್ಯೋ ನನ್ನ ಮಗ ಬಿದ್ದುಬಿಟ್ನಲ್ಲ ಅಂತ ಆಕೆ ಪಶ್ಚಾತ್ತಾಪದಿಂದ ಕೇಳಿದಂತೆ, ನೋವಾಗಿಬಿಡ್ತಾ, ಮೈ ಉಜ್ಜಿ ಕೊಡ್ಲಾ ಅಂತ ಅದು ಕೇಳಿತಂತೆ. ದುರ್ದೈವ ಅಂದರೆ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ, ಯಾರೋ ಪಾಶ್ಚಾತ್ಯರ ಆಚರಣೆ ಮಾಡ್ತಾರೆ ಅಂಥೇಳಿ ನಾವು ಸಹ ಮದರ್ಸ್ ಡೇ ಅಂತ ವರ್ಷದಲ್ಲಿ ಒಂದು ದಿವಸ ಮಾಡ್ತೇವಲ್ಲ, ಇದಕ್ಕಿಂತ ದೊಡ್ಡ ಅನರ್ಥ ಬೇರೆ ಉಂಟಾ? ದಿನವೂ ಮಾಡಬೇಕಾದಂಥದ್ದು ಅದು. ವರ್ಷದಲ್ಲಿ ಒಂದು ದಿವಸ ಆಕೆಗೆ ದೂರದಿಂದ ದುಡ್ಡು ಕಳಿಸಿದರೆ ಅಥವಾ ನನ್ನಿಂದ ನಿನಗೇನಾಗಬೇಕು ಕೇಳಿದರೆ ಅರ್ಥ ಏನು? ಇನ್ನು 364 ದಿವಸ ನಾನು ನಿನ್ನನ್ನು ವಿಚಾರಿಸಲಿಲ್ಲ ಅಂತಲೇ ಅರ್ಥ ಅಲ್ವಾ? ಹಾಗಾಗಿ ತಾಳ್ಮೆ, ಸಹನೆ, ಅದಕ್ಕೊಂದು ಜೀವಂತ ಆಕಾರ ಇದ್ದರೆ ತಾಯಿ, ಈ ತಾಯಿಗೂ ತಾಯಿ ಆದಂಥ ಭೂಮಿ ತಾಯಿ. ಅಷ್ಟು ಹಿನ್ನೆಲೆಯಲ್ಲಿ ಕ್ಷಮಾ, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಕ್ಷಮಾಗುಣ ಬೇಕು. ಯಾಕೆಂದರೆ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನನ್ನು ನಿಂದಿಸುವವರು ಬಹಳ ಜನ ಇರ್ತಾರೆ. ನೋಡಿ, ನಮ್ಮ ದೇಶದ ಇತಿಹಾಸ ನೋಡ್ತಾ ಬನ್ನಿ. ನಮ್ಮ ದೇಶದಲ್ಲಿ ಯಾರ್ಯಾರು ಸಂತರಿದ್ದಾರೋ ಅವರು ಎಲ್ಲರನ್ನೂ ಈ ಲೌಕಿಕರ ಹೊಲಸು ಶಬ್ದ ಸ್ಪರ್ಶ ಮಾಡಿದೆ. ಅವ್ರ ಹತ್ರ ಹೋಗಿದೆ, ಅವರನ್ನು ಮುಟ್ಟಲಿಲ್ಲ, ವಾಪಸ್ ಬಂದಿವೆ ಅಷ್ಟೇ. ಹಾಗಾಗಿ ಇತಿಹಾಸದಲ್ಲಿ ಅವರು ಅಜರಾಮರರಾದರು, ಅವರ ನಿಂದನೆ ಮಾಡಿದವರು ಕಳೆದು ಹೋದರು ಅಷ್ಟೇ. ಭಗವತ್ಪಾದರ ಕಾಲದಲ್ಲಿ ಅವರು ನಿಂದನೆ ಮಾಡಿದವರು ಎಷ್ಟು ಜನ ಇದ್ದಾರೆ? ಮುಂದೆ ಬಂದಂಥ ರಾಮಾನುಜರನ್ನು ನಿಂದನೆ ಮಾಡಿದವರು ಎಷ್ಟು ಜನ ಇದ್ದಾರೆ? ಇತ್ತೀಚೆಗೆ ಹೇಳಬೇಕು ಅಂತಾದರೆ ಸ್ವಾಮಿ ವಿವೇಕಾನಂದರನ್ನು ನಿಂದನೆ ಮಾಡಿದವರು ಎಷ್ಟು ಜನ ಇಲ್ಲ? ಪರಮಹಂಸರನ್ನು ಹುಚ್ಚಾಂತ ಕರೆದವರು ಎಷ್ಟು ಜನ ಇಲ್ಲ? ಮತ್ತು ಇನ್ನೂ ಮುಂದುವರೆದು ಹೋಗಬೇಕು ಅಂದರೆ ವಾಸಿಷ್ಠ ಗಣಪತಿ ಮುನಿಗಳು ಅಂತ ಇದ್ದರು, ಅವರನ್ನು ಬೈದವರು ಎಷ್ಟು ಜನ ಇಲ್ಲ? ಆದರೆ ಇವರೆಲ್ಲರೂ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟರು, ಶಕ್ತಿ ಪುರುಷರಾಗಿ ನಿಂತರು. ಆದರೆ ಅವರು ನಿಂದನೆ ಮಾಡಿದವರು ಎಲ್ಲರೂ ಸಹ ಒಬ್ಬಿಬ್ಬರಲ್ಲ, ಇತಿಹಾಸದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಆದರೆ ಇವರು ಮಣ್ಣಲ್ಲಿ ಮಾಣಿಕ್ಯವಾಗಿ ಉಳಿದರು. ಅದರಿಂದ ಇಂತಹ ನಿಂದನೆಯನ್ನು ಸಹಿಸ್ತೀಯೋ ನೀನು ಇರ್ತೀಯೇ. ಅದು ಕಿವಿ ಕೊಡಲಿಕ್ಕೆ ಹೋಗಬೇಡ. ಯಾಕೆ? ನಿಂದನೆಯನ್ನು ಕೇಳುವುದು ಅಂದರೆ ನಿನ್ನ ಮನಸ್ಸಿಗೆ ಒಂದಷ್ಟು ಕಸ ಹಾಕ್ಕೊಳ್ಳೋದು ಅಂತ ಅರ್ಥ. ನೀನು ಪ್ರಾಮಾಣಿಕವಾಗಿ ಸಾಧನೆ ಮಾಡ್ತಾ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇರು ಮುಂದಕ್ಕೆ. ಅಷ್ಟು ಹಿನ್ನೆಲೆಯಲ್ಲಿ ಕ್ಷಮಾ, ತಾಳ್ಮೆ ಅದು ಅನಿವಾರ್ಯ. ಅಷ್ಟಾದ ಮೇಲೆ ಮುಂದಿನ ಶಬ್ದ ಧೃತಿ. ಧೃತಿ ಅಂದರೆ ಧೈರ್ಯ ಅಂತ ಅರ್ಥ. ಆದರೆ ಇದು ಕೇವಲ ಧೈರ್ಯ ಅಲ್ಲ, ಇದಕ್ಕೊಂದು ವಿಶೇಷವಾದ ಅರ್ಥ ಉಂಟು. ಏನು ಅಂದರೆ ದೇಹ, ಇಂದ್ರಿಯ ಇವೆಲ್ಲ ಕುಸಿದು ಬೀಳದೇ ಇರುವ ಹಾಗೆ ಅದನ್ನು ತಡೆಯುವಂಥ ಒಂದು ವಿಶಿಷ್ಟವಾದ, ತಡೆದುಕೊಳ್ಳುವಂಥ ವಿಶಿಷ್ಟವಾದಂತಹ ಒಂದು ಶಕ್ತಿ, ಇದೊಂದು ಮಾನಸಿಕವಾದ ವೃತ್ತಿ. ಇದಕ್ಕೆ ಧೃತಿ ಅಂತ ಹೆಸರು. ಇದರಿಂದ ದೇಹ, ಇಂದ್ರಿಯಗಳೆಲ್ಲ ಎಂಥ ಸಂದರ್ಭದಲ್ಲೂ ಸಹ ಕುಸಿಯೋದಿಲ್ಲ ಅಂತ. 18ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಬರ್ತದೆ. ಅಂದರೆ ಸಾತ್ವಿಕವಾದ ಧೃತಿ, ರಾಜಸಿಕ ಧೃತಿ ಮತ್ತು ತಾಮಸಿಕವಾದಂಥ ಧೃತಿ ಅಂತ. ಆದರೆ ಈ ರಾಜಸಿಕ ತಾಮಸಿಕ ಧೃತಿ ಕೆಲವು ಜನರಿಗೆ ಇರ್ತದೆ, ಸಾತ್ವಿಕವಾದ ಧೃತಿ ಇರೋದಿಲ್ಲ. ಈ ಸಂದರ್ಭದಲ್ಲಿ ನನಗೊಂದು ಘಟನೆ ನೆನಪಾಗ್ತದೆ. ನನ್ನ ತೀರಾ ಆತ್ಮೀಯರು ಒಬ್ಬರು ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥ ಪರಿಸ್ಥಿತಿ ಬಂತು. ಆಗ ಆಪರೇಷನ್ ಥಿಯೇಟ್ರ್ ಒಳಗಡೆಗೆ ಹೋಗುವಾಗ ಅವರು ನಗ್ನಗ್ತಾ ಹೇಳಿದರು ಒಂದು ಮಾತನ್ನು.
ಯೋಚನೆ ಮಾಡಬೇಡಿ, ನಾನು ಬದುಕಿ ಬಂದರೆ ಮತ್ತೆ ನಿಮ್ಮನ್ನೆಲ್ಲ ನೋಡ್ತೇನೆ, ಅಲ್ಲದಿದ್ದರೆ ಕೊನೆಯ ದರ್ಶನ ಅಂತ ಅಂದ್ಕೊಳ್ತೇನೆ, ಯೋಚನೆ ಮಾಡಿಬಿಡಿ, ನಿಶ್ಚಿಂತೆಯಿಂದ ಹೋಗಿ ಎಲ್ಲರೂ ಅಂತಂದರು. ಅಲ್ಲಿದ್ದು ಯಾರಿಗೂ ಈ ಧೈರ್ಯ ಇರಲಿಲ್ಲ. ಆ ಮಂಚದ ಮೇಲೆ ಕುಳಿತು ಅವರಿಗೆ ಇಷ್ಟು ಧೈರ್ಯ ಇತ್ತು ನೋಡಿ. ಇದು ಧೃತಿ. ಒಂದೇ ಮಾತು ಹೇಳಿದರು ಅವರು, ನಾನು ಸರಿಯಾಗಿ ಬಂದರೆ ಮತ್ತೆ ನಿಮ್ಮನ್ನೆಲ್ಲ ನೋಡ್ತೇನೆ, ಸಂತೋಷ ಪಡೋಣ, ಅಲ್ಲಿದ್ದು ಈಗಲೂ ಸಂತೋಷ ಪಡೋಣ, ಎಲ್ಲರೂ ಒಟ್ಟಿಗಿದ್ದೇವಲ್ಲ ಅಂತ. ಎಷ್ಟು ಜನರಿಗೆ ಬರುತ್ತೆ ಈ ಧೃತಿ? ಬಾಯಲ್ಲಿ ಹೇಳೋದು ಸುಲಭ, ಆದರೆ ಅದನ್ನು ಅನುಸರಣೆ ಮಾಡುವ ಸಂದರ್ಭ ಬಂದಾಗ ಕೈಕಾಲು ಬಿದ್ದೋಗ್ತದೆ ನಮಗೆ. ಹಾಗೆ ಬೀಳದೇ ಇರುವ ಹಾಗೆ ತಡೆಯುವುದೇ ಈ ಧೃತಿ. ಹೀಗೆ ಈ 18ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 33, 34, 35 ಈ ಶ್ಲೋಕಗಳಲ್ಲಿ ಸುದೀರ್ಘವಾದಂಥ ವಿಚಾರ ಬರ್ತದೆ. ಅದು ಅಲ್ಲದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾವು ನೋಡೋಣ. ಏನಿದ್ರೂ ಮನುಷ್ಯನಿಗೆ ಧೈರ್ಯ ಬೇಕು, ಧೃತಿ ಬೇಕು. ಅದಿಲ್ಲ ಅಂತಾದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಇದು ಬೇಕೇ ಬೇಕು. ಅವನ ಜೊತೆಗಿರುವುದು ಇದು ಒಂದೇ, ಅಲ್ಲಿ ಬೇರೆ ಯಾರೂ ಬರೋದಿಲ್ಲ. ಯಾಕೆ? ಗುರುವೂ ಸಹ ಏನು ಮಾಡ್ತಾನೆ, ಒಂದು ಹಂತದವರಿಗೆ ಹೇಳಿ ಇನ್ನು ಮುಂದೆ ನೀನು ಮಾಡು ಅಂತಾನೆ. ಮೊನ್ನೆ ಯಾರೋ ಒಬ್ಬರು ಆತ್ಮೀಯರು ಕೈಲಾಸ ಮಾನಸ ಸರೋವರಕ್ಕೆ ಹೋಗಿ ಬಂದವರು ಒಂದು ಮಾತು ಹೇಳ್ತಿದ್ರು. ಆ ಪರಿಕ್ರಮ ಮಾಡುವಾಗ ನಮ್ಮ ಜೊತೆಗೆ ನಮ್ಮ ಕರ್ಕೊಂಡು ಹೋದವ್ರು ಯಾರೂ ಇಲ್ಲ, ಮತ್ತು ನಮ್ಮ ಟೀಮಿನವ್ರು ಯಾರೂ ಇಲ್ಲ, ನಾವೆಲ್ಲ ಒಬ್ಬೊಬ್ಬರೇ. ಆದರೆ ನಾನು ಒಬ್ಬಂಟಿಗ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅಲ್ಲಿ. ಯಾಕೆಂದರೆ ನನ್ನ ಜೊತೆಗೆ ಒಬ್ಬ ಇದ್ದಾನೆ ಇಲ್ಲಿ ಅಂತ. ಅದೇ ಮಹಾಧೈರ್ಯ ನನಗೆ ಅಂತಂದರು. ಇದು ಅವರು ಹೇಳಿದ ಮಾತಿದು. ಅಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಒಬ್ಬರೇ ಇದ್ದರೆ ಹೆದರುತ್ತೇವೆ, ಅಲ್ಲಿ ನನಗೇನೂ ಅನ್ನಿಸ್ಲಿಲ್ಲ. ಎಲ್ಲ ನೋಡಿದರೂ ಒಬ್ಬ ಮನುಷ್ಯನ ಸಂಚಾರ ಇಲ್ಲ ಅಲ್ಲಿ, ಆದರೆ ಪರಮಾನಂದ. ಇದು ಧೃತಿ. ಆ ಒಳಗಡೆಯಿಂದ ಭಗವತ್ ಪ್ರಜ್ಞೆ ಜಾಗೃತವಾದಾಗ ಬರುವಂತಹ ಈ ಧೈರ್ಯ ಉಂಟಲ್ಲ, ಅದು ಧೃತಿ. ಅಷ್ಟು ಹಿನ್ನೆಲೆಯಲ್ಲಿ ಇದೂ ಸಹ ಒಂದು ದೈವೀ ಗುಣ. ಈ ಧೈರ್ಯ ಇಲ್ಲದಿದ್ದರೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ವರದಹಳ್ಳಿಯ ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನು ಸ್ವಲ್ಪ ಮೆಲುಕು ಹಾಕಿ ನೋಡಿ. ಅವರ ಪ್ರಾಥಮಿಕ ಹಂತದ ಸಾಧನೆಯಲ್ಲಿ ಅವರು ಎಷ್ಟು ಒಂಟಿಯಾಗಿ ಸಂಚಾರ ಮಾಡಿದ್ದಾರೆ, ಎಷ್ಟೆಲ್ಲ ಕಾಡು ಮೃಗಗಳನ್ನು ಹಾದು ಹೋಗಿದ್ದಾರೆ ಅವರು. ಈ ಯಾವ ಸಂದರ್ಭದಲ್ಲೂ ಅವರು ಧೃತಿಗೆಡಲಿಲ್ಲ. ಧೃತಿಗೆಟ್ಟಿದ್ದಿದ್ದರೆ ಅವರು ಶ್ರೀಧರ ಸ್ವಾಮಿಗಳು ಆಗ್ತಾ ಇರಲಿಲ್ಲ ಅಷ್ಟೆ. ರಮಣರ ಸಾಧನೆಯನ್ನು ನಾವು ನೋಡ್ತೇವೆ. ಅವರು ಕುಳಿತಂತಹ ಕೊಠಡಿಯಲ್ಲಿ ಹಾವು ಚೇಳುಗೆಲ್ಲ ಓಡಾಡ್ತಾ ಇದ್ವಂತೆ, ಯಾವುದಕ್ಕೂ ಧೃತಿಗೆಡಲಿಲ್ಲ. ಅಷ್ಟೇ ಅಲ್ಲ, ಕೊನೆಗೆ ಅವರ ಕೈಯನ್ನು ಶಸ್ತ್ರಚಿಕಿತ್ಸೆ ಮಾಡುವುದನ್ನು ಅವರು ನೋಡ್ತಾ ಇದ್ದಾಗಲೂ ಧೃತಿಗೆಡಲಿಲ್ಲ ಅಷ್ಟೇ. ಯಾಕೆ ಇದು ನನ್ನದಲ್ಲ ಅಂತ ಅಂದ್ಕೊಂಡ್ರು ಅವರು ಅಷ್ಟೇ. ಹಾಗಾಗಿ ಇಂಥ ಧೃತಿ ಇದೊಂದು ದೊಡ್ಡ ದೈವಿ ಸಂಪತ್ತು. ಇಷ್ಟಾದ ಮೇಲೆ ಮತ್ತು 24ನೇ ಗುಣ ಶೌಚಂ ಅಂತ, ಅಂದರೆ ಶುಚಿತ್ವ. ಈ ಶುಚಿತ್ವ ಅದು ಎರಡು ತರಹ. ಒಂದು ಇಂದ್ರಿಯಗಳ, ಅಂದರೆ ಈ ಬಾಹ್ಯ ಇಂದ್ರಿಯಗಳ ಶುಚಿ, ಇನ್ನೊಂದು ಅಭ್ಯಂತರ ಅಂದರೆ ಅಂತರಂಗದ ಶುಚಿತ್ವ. ಇದು ಎರಡೂ ಇರಬೇಕು. ಹೊರಗೆ ಶುಚಿತ್ವ ಇದ್ದು ಒಳಗೆ ಅಂತರಂಗದಲ್ಲಿ ಶುಚಿತ್ವ ಇಲ್ಲದೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಕೆಲವೊಮ್ಮೆ ಬಾಹ್ಯ ಶುಚಿತ್ವ ಇಲ್ಲದೇ ಇದ್ರೂ ಅಂತರಂಗದಲ್ಲಿ ಶುಚಿತ್ವ ಇದ್ದರೆ ಒಳ್ಳೆಯದೇನೆ, ಅದರಿಂದ ಸಮಾಜಕ್ಕೆ ಹಾನಿ ಇಲ್ಲ. ಇವತ್ತೇನಾಗಿದೆ ಕೇಳಿದರೆ, ಒಳಗೆಲ್ಲ ಅಶುಚಿ, ಹೊರಗೆ ಮಾತ್ರ ಸೆಂಟು. ಇದಲ್ಲ ಶುಚಿತ್ವ. ಈ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳನ್ನು ಶುಚಿಯಾಗಿರಿಸ್ಕೊಳ್ಳೋದು. ಯಾವ ಇಂದ್ರಿಯವನ್ನಾದರೂ ಬಹಳ ಕಷ್ಟಪಟ್ಟು ಶುಚಿಯಾಗಿರಿಸ್ಕೊಳ್ಬಹುದು. ಕಣ್ಣನ್ನು ಕೆಟ್ಟ ದೃಶ್ಯವನ್ನು ನೋಡದೆ ಶುಚಿಯಾಗಿರಿಸ್ಕೊಳ್ಬೋದು. ಕಿವಿಯನ್ನು ಕೆಟ್ಟ ಮಾತುಗಳನ್ನು ಕೇಳದೆ ಸಾಧ್ಯವಾದಷ್ಟು ನಾವು ಶುಚಿಯಾಗಿ ಇರಬಹುದು. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಕಣ್ಣನ್ನು ಶುಚಿಯಾಗಿಡುವುದಕ್ಕಿಂತಲೂ ಕಿವಿಯನ್ನು ಶುಚಿಯಾಗಿಡುವುದು ಕಷ್ಟ. ಯಾಕೆ ಕೇಳಿದರೆ, ಕಣ್ಣು ನೋಡಿದಾಗ ಮಾತ್ರ ವಿಕಾರವಾಗತ್ತೆ, ಕಿವಿಗೆ ನೋಡಬೇಕು ಅಂತಿಲ್ವಲ್ಲ. ಪಕ್ಕದ ಮನೆಯಲ್ಲಿ ಹೇಳಿದ ಶಬ್ದ ಇಲ್ಲಿ ಬಿದ್ದರೂ ಸಾಕು, ಅದು ಅಶುಚಿಯಾಗತ್ತೆ.
ಆದ್ದರಿಂದ ಕಣ್ಣಿಗಿಂತ ಹೆಚ್ಚು ಅಶುಚಿ ಆಗೋದು ಕಿವಿ. ಅದು ಸುಮ್ಮನೆ ಇರುತ್ತಾ, ಒಳಗೆ ಕಳಿಸ್ತಾ ಇರುತ್ತೆ ಹೊಲಸನ್ನು. ಒಳಗಡೆಯಿಂದ ಮನಸ್ಸು ಏನು ಮಾಡುತ್ತೆ, ಅದನ್ನು ಹಿಡ್ಕೊಳ್ತಾ ಇರುತ್ತೆ. ಆಯಿತು, ಇದನ್ನಾದರೂ ಕ್ವಚಿತ್ ತಡಿಬಹುದು. ಆದರೆ ಈ ನಾಲಿಗೆ ಉಂಟಲ್ಲ, ಇದು ಬಹಳ ಕಷ್ಟ. ಯಾಕೆಂದರೆ ಇದು ಜ್ಞಾನೇಂದ್ರಿಯಗಳ ಗುಂಪಿಗೂ ಸೇರುತ್ತೆ, ಕರ್ಮೇಂದ್ರಿಯಗಳ ಗುಂಪಿಗೂ ಸೇರುತ್ತೆ. ಒಂದೊಂದು ಪೋರ್ಟ್ಫೋಲಿಯೋ ಇದ್ರೇ ಎಷ್ಟೆಲ್ಲ ಹಾರಾಟ ಮಾಡ್ತಾರೆ. ಏಕಕಾಲದಲ್ಲಿ ಎರಡೆರಡು ಪೋರ್ಟ್ಫೋಲಿಯೋ ಸಿಕ್ಕಿದರೆ. ಅದಕ್ಕೋಸ್ಕರಲೇ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಜಿತೇ ರಸೇ ಸರ್ವಂ ಜಿತಂ. ರಸೆ ಅಂದರೆ ರಸನ ಅಂತ ಅರ್ಥ. ಅದನ್ನು ಗೆದ್ದರೆ ಎಲ್ಲ ಇಂದ್ರಿಯಗಳನ್ನು ಗೆದ್ದ ಹಾಗೆ. ಹಾಗಾಗಿ ನಾಲಿಗೆಯನ್ನು ಶುಚಿಯಾಗಿರಿಸಿಕೊ. ಕೆಟ್ಟ ಮಾತನ್ನು ಆಡುವುದರಿಂದ ಅದನ್ನು ತಡೆದು ಶುಚಿಯಾಗಿರಿಸು. ಕೆಟ್ಟ ಆಹಾರವನ್ನು ಸೇವನೆ ಮಾಡೋದ್ರಿಂದ ತಡೆದು ಅದನ್ನು ನಿಲ್ಲಿಸು. ಎಷ್ಟಾದರೂ ಸಹ ಅದು ಶುಚಿಯಾಗಿರೋದಿಲ್ಲ ರೀ. ಅದು ಯಾವಾಗಲೂ ಜಾರ್ತಾನೇ ಇರ್ತದೆ. ಅದರ ಸ್ವಭಾವ ಜಾರತ್ತೆ. ಅದು ಜಾರತ್ತೆ ಅಂದರೆ ಏನು, ತಪ್ಪು ಮಾಡುತ್ತೆ ಅಂತ ಅರ್ಥ. ಹೇಳ್ತಾರಲ್ಲ, ಗೊತ್ತಾಗಲಿಲ್ಲ ನೋಡಿ, ಆ ಸಂದರ್ಭದಲ್ಲಿ ನಾನು ಜಾರಿಬಿಟ್ಟೆ ಅಂದರೆ ತಪ್ಪು ಮಾಡಿಬಿಟ್ಟೆ ಅಂತ. ನಾಲಿಗೆ ತಪ್ಪು ಮಾಡ್ತಾ ಇರುತ್ತೆ ಅಂದರೆ ಜಾರತ್ತೆ. ಯಾಕೆ ಜಾರತ್ತೆ ಗೊತ್ತಾ? ಎಲ್ಲಿ ನೀರಿನ ಅಂಶ ಸದಾ ಇರುತ್ತೋ ಅಲ್ಲಿ ಪಾಚಿ ಕಟ್ಟೋಗ್ಬಿಡುತ್ತೆ. ಆಗ ಕಾಲಿಟ್ಟ ತಕ್ಷಣ ಜಾರತ್ತೆ. ನಾಲಿಗೆಯ ಸುತ್ತಲೂ ಇರೋದು ಅದೇನೇ ಅಲ್ವಾ? ಸ್ವಲ್ಪ ತೇವಾಂಶ ಕಡಿಮೆ ಆಯಿತು ಅಂದರೆ ಪುನಃ ಹೋಗಿ ನೀರು ಹಚ್ಕೊಳ್ಬೇಕು ನಾವು. ಹಾಗಾಗಿ ಯಾವಾಗಲೂ ಅಲ್ಲಿರುತ್ತೆ ನೋಡಿ ಸಲೈವ. ಹಾಗಾಗಿ ಜಾರ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಒಳಗಡೆ ಇದ್ದು ಬೇಜಾರ. ಸ್ವಲ್ಪ ಹೊರಗಡೆ ಹೋಗಿ ಇಣಿಕ್ ನೋಡೋಣ ಅಂಥೇಳಿ ಯಾರ್ಯಾರದ್ದೋ ವಿಷಯವನ್ನು ಯಾರ್ಯಾರಿಗೋ ಹೇಳೋದಕ್ಕೆ, ಯಾರ್ಯಾರದ್ದೋ ಕಿವಿಗೆ ತೂರೋದಕ್ಕೆ ಅದು ಹೊರಗಡೆ ಚಾಚ್ಕೊಳ್ತಾ ಇರುತ್ತದೆ. ಆದರೆ ಎಲ್ಲೋ ಕೆಲವು ನಾಲಿಗೆಗೆ ಮಾತ್ರ ನಾನು ಜಾರಿದ್ದೇನೆ ಅಂತ ಗೊತ್ತಾಗುತ್ತೆ, ಬಹಳಷ್ಟು ನಾಲಿಗೆಗೆ ಗೊತ್ತೇ ಆಗೋದಿಲ್ಲ ಅಂತ. ಹಾಗಾಗಿ ಈ ನಾಲಿಗೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಬಹಳ ದೊಡ್ಡ ತಪಸ್ಸು. ಈ ಪಂಚೇಂದ್ರಿಯಗಳನ್ನು, ನಾಲಿಗೆಯನ್ನು ಗೆದ್ದವನು ಎಲ್ಲವನ್ನೂ ಗೆದ್ದ ಹಾಗೆ ಅಂತ. ಆ ನಾಲಿಗೆ ಗೆಲ್ಲೋದು ಎರಡು ದೃಷ್ಟಿಯಲ್ಲಿ. ಒಂದು ಹೇಳಿದೆ ನಾನಿವಾಗ, ಒಂದು ಕೆಟ್ಟ ಮಾತಾಡುವುದು, ಬೇರೆ ವಿಷಯವನ್ನು ಚಾಡಿ ಹೇಳುವುದು, ಅಂದರೆ ಇವತ್ತಿನ ಭಾಷೆಯಲ್ಲಿ ಫಿಟ್ಟಿಂಗ್ ಇಡೋದು, ಮತ್ತು ಯಾರೂ ಇಲ್ಲದೆ ಇದ್ದಾಗ ಅಡುಗೆ ಮನೆಗೆ ಹೋಗೋದು. ಇವೆಲ್ಲ ಅಶುಚಿಯ ಲಕ್ಷಣ ಅಲ್ವೇನು? ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಅದು ಒಂದು ಇಂದ್ರಿಯ ನೀನು ಗೆದ್ದರೆ ಎಲ್ಲ ಗೆದ್ದ ಹಾಗೆ. ಮೌನದಿಂದಿರಬೇಕು ಅಂತಿರ್ತಾರೆ, ಒಳಬಾಯಲ್ಲೇ ಮಾತನಾಡ್ಕೊಳ್ತಾ ಇರ್ತಾರೆ. ಆದ್ದರಿಂದ ನಾಲಿಗೆಯ ಶುಚಿತ್ವ ಅದು ಬಹಳ ಕಷ್ಟ. ಅದು ಈ ಬಾಹ್ಯೇಂದ್ರಿಯಗಳ ಶುಚಿಯಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ಇಂದ್ರಿಯ. ಇವುಗಳನ್ನೆಲ್ಲ ಏನು ಮಾಡಬೇಕು ಹೇಳಿದರೆ, ಮೃಜ್ಜಲಾದಿಗಳಿಂದ ತೊಳೆದು ಇಂದ್ರಿಯಗಳನ್ನು ಶುಚಿಯಾಗಿರಿಸ್ಕೊಳ್ಬೇಕು. ಆಯಿತು, ಈ ಪಂಚೇಂದ್ರಿಯಗಳನ್ನು ಬಹಳ ಕಷ್ಟಪಟ್ಟು ಶುಚಿಯಾಗಿರಿಸ್ಕೊಂಡ್ವಿ. ಅದರ ಒಳಗಡೆಯಿಂದ ಇನ್ನೊಂದು ಉಂಟಲ್ಲ, ಮನಸ್ಸು. ಅದನ್ನು ಶುಚಿಯಾಗಿರಿಸೋದು ಹೇಗ್ರಿ? ಅದನ್ನು ಏನು ತೆಗೆದುಬಿಟ್ಟು ಹೀಗೆ ವಾಶ್ ಮಾಡಿಬಿಟ್ಟು ಮತ್ತೆ ಹಾಕೋಗೋದಕ್ಕೆ ಬರುತ್ತಾ? ಬರೋದಿಲ್ಲ. ಅಂತರಿಂದ್ರಿಯದ ಶುಚಿತ್ವ ಉಂಟಲ್ಲ, ಬಹಳ ಕಷ್ಟ. ಹಾಗಿದ್ದರೆ ಅದನ್ನು ಶುಚಿ ಮಾಡೋದು ಹೇಗೆ? ಶಾಸ್ತ್ರ ಅದಕ್ಕೂ ಸಹ ಉಪಾಯ ಹೇಳುತ್ತೆ. ಪ್ರಾಯಶಃ 13ನೇ ಅಧ್ಯಾಯ ನಾನು ಇದನ್ನು ಹೇಳಿರಬೇಕು ಅಂತ ನೆನಪು ನನಗೆ, ಆದರೂ ಒಂದು ಸಹ ನೆನಪಿಗೆ ತರ್ತೇನೆ. ಮನಸ್ಸಿನಲ್ಲಿ ಬರಬಾರದ ಕೆಟ್ಟ ಯೋಚನೆ ಬಂದಾಗ ಮರುಕ್ಷಣದಲ್ಲಿ ಈ ವಿಚಾರ ನಾನು ಮಾಡಿಕೊಡೋದು, ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಒಳ್ಳೆಯ ವಿಚಾರವನ್ನು ಕೊಡೋದು ಉಂಟಲ್ಲ, ಅದೇ ಮನಸ್ಸಿನ ಶುಚಿತ್ವ. ಇದೇ ಭಗವಂತ ಭಾಗವತಲ್ಲಿ ಹೇಳ್ತಾನೆ ಉದ್ಧವನ ಹತ್ರ, ಈ ಮನಸ್ಸಿನ ಲಕ್ಷಣ ಏನು ಗೊತ್ತಾ ಉದ್ಧವ? ಅದು ವಿಷಯವನ್ನು ಕೊಡದೇ ಇದ್ದರೆ ಸುಮ್ಮನೆ ಇರೋಲ್ಲ. ನೀನು ಏನು ಕೊಡ್ತೀಯೋ ಅದನ್ನೇ ಏಣಿ ಅಂತ ಮಾಡ್ಕೊಂಡು ಹತ್ತು ಹೋಗ್ತಾ ಇರುತ್ತೆ. ಅದು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು ಹತ್ತತ್ತೆ, ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದನ್ನೇ ಏರಿಕೊಂಡು ಹೋಗುತ್ತೆ ಅದು. ಹಾಗಾಗಿ ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಷಜ್ಯತೆ. ವಿಷಯ ಅಂದರೆ ಇಂದ್ರಿಯಾರ್ಥಗಳು, ಇಂದ್ರಿಯ ವಸ್ತುಗಳು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ ಅದು. ಹಾಗಿದ್ರೆ ಮುಂದೆ ಮಾಮನುಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ನನ್ನನ್ನು ನಿರಂತರ ಯೋಚಿಸುವ ಮನಸ್ಸು ಏನಾಗುತ್ತೆ ಕೇಳಿದರೆ, ಅದು ನನ್ನಲ್ಲೇ ಲೀಯತೆ ಅಂತ ಶಬ್ದ ಹೇಳ್ತಾನೆ, ಅದು ಪೂರ್ತಿ ನನ್ನಲ್ಲೇ ಲಯವಾಗಿ ಬಿಡುತ್ತೆ ಅಂತ. ಆದರೆ ವಿಷಯಗಳನ್ನು ಯೋಚನೆ ಮಾಡ್ತಾ ಮಾಡ್ತಾ ಹೋದಂಥ ಮನಸ್ಸು ಲಯ ಆಗೋಲ್ಲ. ಅದು ಕೋತಿ ಥರ ಅದನ್ನು ಬಿಟ್ಟು ಇನ್ನೊಂದನ್ನು ಇರ್ತಾ ಇರುತ್ತೆ, ಇನ್ನೊಂದ್ರ ಕಡೆ ಹೋಗ್ತಾ ಇರುತ್ತೆ.
ಅದರ ನನ್ನನ್ನು ನಿರಂತರ ಯೋಚಿಸುವ ಮನಸ್ಸು ನನ್ನಲ್ಲಿ ಲಯ ಆಗುತ್ತೆ. ಆ ಮನಸ್ಸು ಲಯ ಆದಾಗ, ಮನಸ್ಸು ಲಯ ಆಗುವುದು ಅಂದರೆ ಮನಸ್ಸಿನ ವೃತ್ತಿಗಳು ಲಯ ಆದಾಗ ಅದೊಂದು ಆನಂದದ ಸ್ಥಿತಿ. ಇದನ್ನು ಯಾಕೋ ಕಳ್ಕೊಳ್ತೀಯೇ? ವಿಷಯಗಳ ಬೆನ್ನು ಹತ್ತಿ ಹೋದಂಥ ಮನಸ್ಸು ಆಯಾಸ ಪಡ್ತದೆ, ಅದು ಅಶುಚಿಯಾಗ್ತದೆ, ಕೊಳೆಯನ್ನು ಮೆತ್ತಿಕೊಳ್ತದೆ. ನನ್ನನ್ನು ಯೋಚಿಸುವ ಮನಸ್ಸು ಶುದ್ಧವಾಗ್ತದೆ, ಅದು ಸಮಾಧಾನದಿಂದ ಇರ್ತದೆ. ಅದು ನಿಜವಾದ ಶುಚಿತ್ವ. ಹಾಗಾಗಿ ಮಾಮನುಸ್ಮರತಶ್ಚಿತ್ತಂ ಮಯೇವ ಪ್ರವಿಲೀಯತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಬಾಹ್ಯ ಶುಚಿತ್ವ ಮತ್ತು ಅಂತರಂಗದ ಶುಚಿತ್ವ. ಅದರ ಜೊತೆಗೆ ಇನ್ನೊಂದು ಮಾತು, ಬಾಹ್ಯೇಂದ್ರಿಯ ಶುಚಿ ಇಲ್ಲದೆ ಇದ್ದರೂ ಕೆಲವು ಸಲ ಪರವಾಗಿಲ್ಲ, ಅಂತರಿಂದ್ರಿಯ ಶುಚಿಯಾಗಿದ್ದರೆ ಸಮಾಜಕ್ಕೆ ಒಳ್ಳೆಯದೇ ಆಗುತ್ತೆ. ಆದರೆ ಅಂತರಿಂದ್ರಿಯ ಅಶುಚಿಯಾಗಿದ್ದು ಬಾಹ್ಯೇಂದ್ರಿಯ ಶುಚಿಯಾಗಿದ್ದರೆ ಅವನು ಸಮಾಜ ಘಾತುಕನೇ ಆಗ್ತಾನೆ. ಮನಸ್ಸು ಒಳಗಡೆಯಿಂದ ಕಲುಷಿತ ಆಯಿತು ಅಂತಾದರೆ ಅವನಿಗೂ ನಷ್ಟ, ಸಮಾಜಕ್ಕೂ ನಷ್ಟ. ಮನಸ್ಸು ಶುದ್ಧವಾಗಿದ್ದರೆ ಅವನಿಗೂ ಒಳಿತು, ಸಮಾಜಕ್ಕೂ ಒಳಿತು. ಏಕೆಂದರೆ ಶುದ್ಧವಾದ ಮನಸ್ಸಿನಿಂದ ಒಳ್ಳೆಯ ವಿಚಾರಗಳು ಬರ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶೌಚಂ ಇದೊಂದು ದೊಡ್ಡ ಸಂಪತ್ತು. ಯಾಕೆಂದರೆ ಅಂತರಿಂದ್ರಿಯ ಶುಚಿಯಾಗಿದ್ದಷ್ಟೂ ಸಹ ಅವನು ಅಂತರ್ಮುಖಿಯಾಗಿ ಯೋಚನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಶುಚಿಯಾದ ಮನಸ್ಸು ಶುದ್ಧವಾದಂಥ ತತ್ವವನ್ನು, ಆತ್ಮವಿಚಾರವನ್ನು ಯೋಚನೆ ಮಾಡೋದಿಲ್ಲ. ಆದ್ದರಿಂದ ಅದನ್ನು ಶುಚಿಯಾಗಿರಿಸ್ಕೊಳ್ಬೇಕು. ಮತ್ತು ಇದನ್ನು ತೊಳೆಯೋದಕ್ಕೆ ಬೇರೆ ಉಪಾಯ ಏನುಂಟು? ಇಲ್ಲಿ ಕೆಲವು ಜನರಿಗೆ ಇನ್ನೊಂದು ಸಮಸ್ಯೆ ಬರುತ್ತೆ. ಕೆಟ್ಟ ಯೋಚನೆ ಬಂದಾಗ ಇದನ್ನು ನಾನು ಮಾಡಬಾರ್ದು, ಒಳ್ಳೆಯ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡುವುದು ಸಹ ಮನಸ್ಸಿನಿಂದಲೇ ನೋಡಿ. ಹಾಗಾಗಿ ಬಹಳಷ್ಟು ಜನರಿಗೆ ಎಷ್ಟೋ ಹೊತ್ತು ಆಗುವವರೆಗೂ ಸಹ ನಾನು ಕೆಟ್ಟ ಯೋಚನೆ ಮಾಡ್ತಾ ಇದ್ದೇನೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವರ ಆ ದುರ್ಗುಣದಿಂದ ಕೂಡಿದಂಥ ಮನಸ್ಸು ಇನ್ನರ್ ಮೈಂಡನ್ನು ಆಕ್ರಮಿಸಿ ಬಿಡ್ತದೆ. ಅದಕ್ಕೆ ಅಷ್ಟಷ್ಟು ಅದನ್ನು ತೊಳಿತಾ ಇದ್ದರೆ ಬಹಳ ಬೇಗ ಅರಿವಾಗ್ತದೆ. ಆಮೇಲೆ ಪರವಾಗಿಲ್ಲ, ತಕ್ಷಣ ಅಂಥ ವಿಷಯ ಬಂದ ತಕ್ಷಣ ನಾನು ಇದನ್ನು ಬಿಟ್ಟು ಉತ್ತಮ ವಿಷಯವನ್ನು ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತದೆ. ವಿವೇಕಾನಂದರ ಕಥೆಯನ್ನು ನೆನಪಿಸಿಕೊಳ್ಳಿ. ಕೆಟ್ಟ ಯೋಚನೆ ಬಂದ ತಕ್ಷಣ ಹೋಗಿ ಬೆಂಕಿ ಕೈ ಹಾಕ್ತಿದ್ರಂತೆ ಅವರು. ಯಾಕೆಂದರೆ ಮನಸ್ಸು ಈ ಕಡೆ ಹೊರಳುತ್ತದೆ ಅಂತ. ಆದ್ದರಿಂದ ಆ ಅಂತರಿಂದ್ರಿಯವನ್ನು ಸಹ ಶುಚಿಯಾಗಿರಿಸ್ಕೊಳ್ಬೇಕು. ಹಾಗಾಗಿ ಶುಚಿತ್ವ ಅಂದ ತಕ್ಷಣ ಕೇವಲ ಬಾಹ್ಯೇಂದ್ರಿಯ ಮಾತ್ರ ಅಷ್ಟೇ ಅಲ್ಲ, ಅಂತರಿಂದ್ರಿಯದ ಶುಚಿತ್ವವೂ ಅಷ್ಟೇ ಮುಖ್ಯ. ಸ್ನಾನ ಮಾಡ್ಕೊಂಡು ಬರ್ತೇವೆ, ತೊಳೆದ ಬಟ್ಟೆ ಉಟ್ಕೊಂಡಿರ್ತೇವೆ, ಕೆಟ್ಟ ವಿಚಾರ ಮನಸ್ಸಿಗೆ ಬಂತು ಅಂದರೆ ಅದಕ್ಕಿಂತ ದೊಡ್ಡ ಕೊಳೆ ಇನ್ನೇನುಂಟು ಅಲ್ವಾ? ಆದ್ದರಿಂದ ಆ ಶುಚಿತ್ವ ಎನ್ನುವಂಥದ್ದು ದೊಡ್ಡ ಸಂಪತ್ತು. ಮತ್ತು 25ನೇ ಗುಣ ಅದ್ರೋಹ. ಅದ್ರೋಹ ಅಂದರೆ ಪರಹಿಂಸೆಯನ್ನು ಮಾಡುವಂಥ ಒಂದು ರೀತಿಯ ಈ ಮನೋವಿಕಾರ, ಪರರಿಗೆ ಹಿಂಸೆಯನ್ನು ಮಾಡಬೇಕು, ದ್ರೋಹ ಎಸಗಬೇಕು ಎನ್ನುವಂಥ ಭಾವನೆ, ಅದು ಇಲ್ಲದೇ ಇರುವುದು ಅದ್ರೋಹ. ದ್ರೋಹ ಎಸಗೋದು ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು, ತೊಂದರೆ ಕೊಡಬೇಕು ಅನ್ನುವಂಥ ಈ ಭಾವನೆ. ಅಂದರೆ ಇನ್ನೊಬ್ಬರಿಗೆ ಕೇಡಾಗಲಿ ಅಂತ ಬಯಸುವುದು ದ್ರೋಹ, ಕೇಡಾಗದೇ ಇರಲಿ, ಯಾರಿಗೂ ಏನೂ ಆಗದೇ ಇರಲಿ ಅಂತ ಬಯಸುವುದು ಅದ್ರೋಹ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಇದು ಬೇಕು. ತನ್ನನ್ನು ಹಿಂಸೆ ಮಾಡಲಿಕ್ಕೆ ಬಂದವರಿಗೂ ಸಹ ಹಿಂಸೆ ಆಗದೇ ಇರಲಿ ಅಂತ ಬಯಸುವಂಥದ್ದು. ಭಗವತ್ಪಾದರ ಜೀವನ ಘಟನೆಯನ್ನು ನೆನಪಿಗೆ ತಂದ್ಕೊಳ್ಳಿ. ಒಬ್ಬ ಕಾಪಾಲಿಕ ಬಂದು ಹೇಳಿದ ಇವ್ರ ಹತ್ರ, ನಾನೊಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೇನೆ, ಆ ಮಹತ್ ಕಾರ್ಯಕ್ಕೆ ಒಬ್ಬ ದೊಡ್ಡ ಜ್ಞಾನಿಯ ತಲೆಯನ್ನು ಬಲಿ ಕೊಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ತಲೆಯನ್ನು ನನಗೆ ಕೊಡಬೇಕು ಅಂತ. ಅವರು ಆಗ್ಬೋದು ಅಂತ ಹೇಳಿಬಿಟ್ರು. ನಾಳೆ ಇಷ್ಟೊತ್ತಿಗೆ ಬಾ, ನನ್ನ ಶಿಷ್ಯರು ಯಾರೂ ಇರಲ್ಲ, ನನ್ನ ತಲೆ ತೆಗೆದುಕೊಳ್ತೀನಿ ಅಂತ ನೀನು ಅಂತ. ಆದರೆ ಈ ವಿಷಯ ಪದ್ಮಪಾದಾಚಾರ್ಯರಿಗೆ ಗೊತ್ತಾಗಿ ಅವರು ರಹಸ್ಯದಲ್ಲಿ ಅದನ್ನು ನಿಂತು ಅವನು ಬಂದಾಗ ಇವರು ಸಿಂಹದ ರೂಪದಲ್ಲಿ ಅವನ ಮೇಲೆ ಎರಗಿ ಅವನನ್ನು ಪಕ್ಕಕ್ಕೆ ಸರಿಸಿದರು ಅಂತ ಹೇಳುತ್ತೆ. ಅಂದರೆ
ಇದು ನಮ್ಮ ಜೀವನದಲ್ಲಿ ಕೆಲವು ಸಲ ಮಹಾತ್ಮರ ಘಟನೆಯನ್ನು ಓದ್ತಾ ಹೋದಾಗ ಇಂಥ ಎಷ್ಟೋ ವಿಷಯಗಳು ಸಿಗ್ತವೆ. ಎಂತಹ ಸಂದರ್ಭದಲ್ಲೂ ಇನ್ನೊಬ್ಬರಿಗೆ ದ್ರೋಹವನ್ನು ಎಸಗೋದಿಲ್ಲ. ಅದೊಂದು ದೊಡ್ಡ ಸಂಪತ್ತು. ಮತ್ತು 26ನೇ ಗುಣ, ಕೊನೆಯ ಗುಣ ಇದು. ಭಗವಂತ ಹೇಳಿದಂಥ ದೈವಿ ಸಂಪತ್ತುಗಳಲ್ಲಿ ನ ಅತಿಮಾನಿತ ನಾತಿಮಾನಿತ ಅಂತ. ಅತ್ಯರ್ಥಮಾನ ಅತಿಮಾನ. ಮಾನ ಅಂದರೆ ಅನ್ನಾಂಗನಾದಿಯೋಗೇಶು ಭಾವೋ ಮಾನ ಇತಿ ಸ್ಮೃತಃ. ಅನ್ನ ಅಂದರೆ ಲೌಕಿಕವಾದ ಸಂಪತ್ತು ಅಂತ ಅರ್ಥ, ಬರೇ ತಿನ್ನುವ ಆಹಾರ ಅಂತ ಅರ್ಥ ಅಲ್ಲ. ಅಂಗನ ಅಂದರೆ ಹೆಣ್ಣು. ಅಂದರೆ ತನ್ನನ್ನು ಮನುಷ್ಯ ಹೇಗೆ ಗುರುತಿಸಿಕೊಳ್ತಾನೆ ಅಂದರೆ, ಈ ಅತ್ಯಂತ ಮಾನ ಇರುವವನು ತನ್ನ ಆಸ್ತಿ, ತನ್ನ ಪಾಸ್ತಿ, ತನ್ನ ಸಂಪತ್ತು, ತನ್ನ ಮನೆ, ತನ್ನ ಕಾರು, ಇವೇ ಎಲ್ಲವನ್ನೂ ತಾನು 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 ಅಂತ ಅಂದ್ಕೊಂಡ ಇರ್ತಾನೆ. ಇದು ಯಾವುದಲ್ಲ ಒಂದು ಚೂರು ವ್ಯತ್ಯಾಸ ಯಾವುದು ಸಹ ಅವನು ಸಹಿಸ್ಕೊಳ್ಳೋದಿಲ್ಲ. ಅದು ಅತಿಮಾನ. ಇದು ಈ ಅತ್ಯಂತವಾದಂಥ ಮಾನ ಉಂಟಲ್ಲ, ಇದು ದೊಡ್ಡ ಮಾರಕ. ಇದನ್ನು ಬಿಡಬೇಕು. ಅದೇ ನಾತಿಮಾನಿತ. ಯಾಕೆ ಅಂದರೆ ಕೆಲವು ಜನರ ನಿರೀಕ್ಷಣೆ, ಎಲ್ಲಿ ಹೋದರೂ ಸಹ ನನಗೆ ಮೊದಲು ಚೇರ್ ಕೊಡಬೇಕು, ನಾನು ಬಂದ ತಕ್ಷಣ ಎಲ್ಲರೂ ಇದು ನಿಂತ್ಕೊಳ್ಬೇಕು, ಸಾಧ್ಯ ಆದರೆ ಕೈ ಮುಗಿಬೇಕು, ಅಷ್ಟೇ ಅಲ್ಲ ನನಗೇನೆ ಮೊದಲು ಹಿಂದ್ಗಡೆ ಒಂದು ದಿಂಬನ್ನು ಕೊಡಬೇಕು ಅಂತ. ಸಾಧ್ಯ ಆದರೆ ಪಾದಪೂಜೆ ಮಾಡಿದರೂ ಸಂತೋಷ. ಅತಿಮಾನ, ನಿರೀಕ್ಷಣೆ ಅಂದರೆ ತನ್ನನ್ನು ತಾನು ಹೀಗೆ ಅಂತ ಅಳೆದುಕೊಳ್ಳೋದು. ಮಾನ ಅಂದರೆ ಅಳೆಯುವಿಕೆ ಅಂತ ಅರ್ಥ. ತಾನು ಹೀಗಿದ್ದೇನೆ, ತಾನು ಇಷ್ಟು ದೊಡ್ಡವನು ಹೀಗೆ ಅಂತ. ಎಷ್ಟಿದ್ರೂ ಹಬ್ಬ ಅಂದರೆ 7 ಅಡಿ ಇರ್ಬೋದು, ಅದಕ್ಕಿಂತ ಜಾಸ್ತಿ ಏನು ಯಾರೂ ಇರೋದಿಲ್ವಲ್ಲ ಅಲ್ವಾ. ಈ 7 ಅಡಿಗೆ ಎಷ್ಟೆಲ್ಲ ಹೋರಾಟ. ಎಲ್ಲರೂ ನನ್ನ ಮಾತನ್ನು ಕೇಳಬೇಕು, ನನ್ನ ಬೆರಳ ತುದಿಯಲ್ಲಿ ಎಲ್ಲರೂ ಕುಣಿಬೇಕು. ಇದೆಲ್ಲ ಆ ಅತಿಮಾನದ ಅತಿರೇಕ. ಅದು ದೊಡ್ಡ ಅನರ್ಥವನ್ನು ಉಂಟು ಮಾಡ್ತದೆ. ಅದು ಇರಕೂಡದು. ಹಾಗಾಗಿ ಎಲ್ಲ ಕಡೆಗೂ ನನಗೆ ಆದ್ಯತೆ, ಪೂಜ್ಯತೆ ಇರಬೇಕು ಅಂತ ಬಯಸುವಂತಹದ್ದು ಅತಿಮಾನಿತ. ಅದು ಇಲ್ಲದೇ ಇರುವುದು ನಾತಿಮಾನಿತ. ಹೀಗೆ ಇಲ್ಲಿಗೆ 26 ಗುಣಗಳು, ದೈವೀ ಸಂಪತ್ತಿನ ಗುಣಗಳು ಆದವು. ಇವು ಚಿತ್ತಶುದ್ಧಿಗೆ ಕಾರಣವಾಗ್ತವೆ ಸಾಧಕರಿಗೆ, ಮುಮುಕ್ಷುಗಳಿಗೆ. ಆ ದೈವೀ ಪ್ರಕೃತಿಯಲ್ಲಿ ಬಂದವನಿಗೆ ಸಹಜವಾಗಿ ಇರ್ತವೆ. ಆದರೆ ಈ ಅಧ್ಯಾತ್ಮ ದಾರಿಯಲ್ಲಿ ಹೋಗಲೇಬೇಕು ಅಂತ ಉತ್ಕೃಷ್ಟವಾದ ಆಸೆ ಇರುವಂತಹ ಸಾಧಕ ಇವುಗಳನ್ನು ಪ್ರಯತ್ನ ಮಾಡಿ ತನಗೆ ಒಗ್ಗುವ ಹಾಗೆ ಇವುಗಳನ್ನು ಮೈಗೂಡಿಸಿಕೊಳ್ಳಬೇಕು, ಇವುಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಅದರಿಂದ ಅವನಿಗೆ ಹೆಚ್ಚು ಅನುಕೂಲವಾಗ್ತದೆ ಅಂತ. ಇಷ್ಟು ಈ 3ನೆಯ ಶ್ಲೋಕದವರೆಗಿನ ಒಟ್ಟು ಅರ್ಥ. 3 ಶ್ಲೋಕಗಳಲ್ಲಿ 26 ಗುಣಗಳನ್ನು, ದೈವೀ ಪ್ರಕೃತಿಯಲ್ಲಿ ಇರುವಂಥವುಗಳನ್ನು ಭಗವಂತ ಹೇಳಿದ. ಆದರೆ ಇಷ್ಟು ಹೇಳಿಬಿಟ್ರೆ ಸಾಕಾ? ಮುಂದೆ 4ನೇ ಶ್ಲೋಕ, ಅದರೊಳಗೆ ಈ ಆಸುರಿ ಸಂಪತ್ತಿನ ಗುಣಗಳನ್ನು ಹೇಳ್ತಾನೆ. 6 ಗುಣಗಳನ್ನು. ಅಲ್ಲ, ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕಿತ್ತಲ್ಲ ಅಂತಂದರೆ ಹೇಳ್ತಾನೆ. ಮುಂದೆ 6ನೇ ಶ್ಲೋಕದಿಂದ ಅಧ್ಯಾಯದ 22ನೇ ಶ್ಲೋಕದವರೆಗೂ ಅವುಗಳ ಬಗ್ಗೆನೇ ಹೇಳ್ತಾ ಹೋಗ್ತಾನೆ. ಮೊದಲು ಸಂಕ್ಷೇಪವಾಗಿ ಹೇಳಿಬಿಡ್ತಾನೆ. ಯಾಕೆಂದರೆ ತುಂಬ ಗುಣಗಳನ್ನು ಹೇಳ್ತೇನೆ, ನೆನಪಿಟ್ಕೊಳ್ಳೋದು ಕಷ್ಟ. ಮೊದಲು ಇಷ್ಟನ್ನು ನೆನಪಿಟ್ಕೊಳ್ಳಿ, ಆಮೇಲೆ ಎಲ್ಲವನ್ನು ವಿವರಿಸ್ತಾ ಹೋಗ್ತೇನೆ. ಮೊದಲು ಸೂತ್ರ, ಆಮೇಲೆ ವಿವರಣೆ ಅಂತ. ಹಾಗಾಗಿ ಆ ಸೂತ್ರಪ್ರಾಯವಾಗಿ ಹೇಳ್ತಾನೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ. ಈ ಪರರನ್ನು ವಂಚಿಸುವುದಕ್ಕಾಗಿ ಧಾರ್ಮಿಕತೆಯ ಸೋಗು ಹಾಕಿಕೊಳ್ಳುವಿಕೆ, ಇದಕ್ಕೆ ದಂಭ ಅಂತ ಹೆಸರು. ಮತ್ತು ಸೊಕ್ಕು, ತಾನು ಅಧಿಕ ಎನ್ನುವಂಥ ದುರಭಿಮಾನ, ಸಿಟ್ಟು, ಒರಟುತನದ ಮಾತು, ಕರ್ತವ್ಯ ಜ್ಞಾನದ ಶೂನ್ಯತೆ, ಈ ಗುಣಗಳು ಆಸುರಿ ಪ್ರಕೃತಿಯನ್ನು ಪಡೆದವನಿಗೆ ಇರ್ತವೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. 1-2 ಗುಣಗಳನ್ನು ಮೆಲುಕು ಹಾಕ್ಬಿಡೋಣ. ಇವುಗಳನ್ನು ಜಾಸ್ತಿ ಮೆಲುಕು ಹಾಕೋದು ಬೇಡ. ಯಾಕೆಂದರೆ ಮತ್ತೆ ಪುನಃ ಮುಂದಿನ ಶ್ಲೋಕಗಳಲ್ಲಿ ಭಗವಂತನೇ ಹೇಳ್ತಾನೆ. ಅದು ಸಂಕ್ಷೇಪವಾಗಿ ದಂಭ ಅಂದರೆ ಧರ್ಮಧ್ವಜಿತ್ವಂ. ಏನಂದರೆ ನಾನೇ ಮಹಾದೊಡ್ಡ ಧರ್ಮಾತ್ಮ ಅಂತ ಪ್ರಕಟಪಡಿಸೋದು. ನನ್ನಂಥ ಧರ್ಮಿಷ್ಠ ನಮ್ಮ ಬೀದೆಲ್ಲಲ್ಲ, ನಮ್ಮ ಬಡಾವಣೆಯಲ್ಲೇ ಯಾರೂ ಇಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ.
ಅಂದರೆ ತಾನು ನಿಜವಾಗಿ ಏನಲ್ವೋ ಅದನ್ನು ತಾನು ಅಂತ ಅಂದ್ಕೊಂಡಿರ್ತಾನೆ. ಇದೆಲ್ಲ ಈ ಆಸುರಿ ಪ್ರವೃತ್ತಿಯಲ್ಲಿರುವಂತಹ ಗುಣ. ಇದರಿಂದ ಬೇರೆಯವರಿಗೆ ನಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅವನಿಗಂತೂ ನಷ್ಟ ತಪ್ಪಿದ್ದಲ್ಲ. ಆದ್ದರಿಂದ ಈ ಗುಣಗಳನ್ನು ಯಾಕೆ ಹೇಳ್ತಾನೆ ಅಂದರೆ ಇವುಗಳನ್ನು ಬಿಡೋದಕ್ಕೋಸ್ಕರ ಹೇಳ್ತಾನೆ. ದೈವೀ ಸಂಪತ್ತನ್ನು ಹಿಡಿದುಕೊಂಡು ಅನುಸರಣೆ ಮಾಡೋದಕ್ಕೋಸ್ಕರ, ಆಸುರಿ ಸಂಪತ್ತನ್ನು ಬಿಡೋದಕ್ಕೋಸ್ಕರ. ಹಾಗಾಗಿ ದಂಭ, ಇದ್ರ ಬಗ್ಗೆ ಇಷ್ಟು ಸಾಕು. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ ವ್ಯಕ್ತಿಗಳೇ ಬೇಕಷ್ಟು ಜನ ಬರ್ತಾರೆ. ಎರಡನೆಯದು ದರ್ಪ. ದರ್ಪ ಅಂದರೆ ಸೊಕ್ಕು. ಈ ಹಳೆ ಮೈಸೂರು ಭಾಷೆ ಹೇಳಬೇಕಂದ್ರೆ ಕೊಬ್ಬು, ತುಂಬ ಕೊಬ್ಬು ಅವರಿಗೆ ಅಂತ ಹೇಳ್ತಾರಲ್ಲ, ಅದೇ ಅದು. ದರ್ಪ ಇದ್ದವ ಏನು ಮಾಡ್ತಾನೆ ಅಂದರೆ ಧನ, ತನ್ನ ವಿದ್ಯೆ ಮತ್ತು ಕುಲ, ರೂಪ, ಕರ್ಮ ಇವೆಲ್ಲವೂ ಸಹ, ಅವನಲ್ಲಿರುವ ಈ ಎಲ್ಲ ಗುಣಗಳು ಸಹ, ಸಂಪತ್ತುಗಳು ಸಹ ಸಜ್ಜನರ ನಿಂದನೆಗೆ ಮೀಸಲಾಗಿಟ್ಟುಬಿಡ್ತಾನೆ. ಯಾಕೆ ಅಂದರೆ ಈ ಮೂಲದಿಂದಲೇ ಅವನಿಗೆ ದರ್ಪ ಬಂದಿರ್ತದೆ. ಯಾವ ಮೂಲದಿಂದ ಇವು ಬಂದು ಅದನ್ನು ಸಜ್ಜನರ ನಿಂದೆಗೆ ಉಪಯೋಗಿಸ್ತಾನೆ. ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದು ತನ್ನ ಭಾಗ್ಯ ಅಂತ ಅಂದ್ಕೊಂಡು ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಬಿಟ್ಬಿಟ್ಟು ಅದನ್ನು ಅಹಂಕಾರಕ್ಕೋಸ್ಕರ ಬಳಸಿಕೊಳ್ತಾನೆ. ಹಾಗಾಗಿ ಈ ದರ್ಪ ಅನ್ನೋದುಂಟಲ್ಲ, ಅದು ಮಹಾ ಅನರ್ಥಕಾರಿಯಾದಂಥ ಗುಣ. ಅದು ವರ್ಜ್ಯ ಅಂತ, ಏಕೆಂದರೆ ಅದು ಆಸುರಿ ಗುಣ. ಮತ್ತು ಅತಿಮಾನ ಮೂರನೇ ಗುಣ. ಪ್ರಾಯಶಃ ಕೆಲವು ಪುಸ್ತಕಗಳಲ್ಲಿ ಅಭಿಮಾನ ಅಂತ ಪಾಠ ಇದೆ, ಆದರೆ ಭಾಷ್ಯಕಾರರು ಅತಿಮಾನ ಎನ್ನುವಂಥ ಶಬ್ದವನ್ನೇ ಇಟ್ಕೊಂಡಿದ್ದಾರೆ. ಮಧುಸೂದನ ಸರಸ್ವತಿಗಳು ಇದೇ ಪಾಠವನ್ನು ಆಶ್ರಯಿಸಿಕೊಂಡಿದ್ದಾರೆ. ಎರಡಕ್ಕೂ ತಾತ್ಪರ್ಯ ಒಂದೇ. ಆದರೆ ಅಭಿಮಾನ ಅಂದ ತಕ್ಷಣ ವೇದಾಂತ ಕೇಳುವವರಿಗೆ ಅಟ್ಯಾಚ್ಮೆಂಟ್ ಎನ್ನುವಂಥ ಒಂದು ಭಾವನೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಅತಿಮಾನ ಎನ್ನುವಂಥ ಶಬ್ದವನ್ನು ಇಟ್ಕೊಂಡಿದ್ದಾರೆ. ಕನ್ನಡದಲ್ಲಿ ಅಭಿಮಾನ ಅಂತ ಇದೇ ಅರ್ಥದಲ್ಲಿ ಹೇಳೋದುಂಟು. ಹಾಗಾಗಿ ಅತಿಮಾನ ಅಂದರೆ ಅತಿಯಾದಂಥ ಮಾನ್ಯತೆ, ಪೂಜ್ಯತೆ, ಎಲ್ಲ ಕಡೆಗೂ ಸಹ ನನಗೆ ಆದ್ಯತೆ. ಈಗ ತಾನೇ ಬಂದಿತ್ತು, ಅಲ್ಲಿ ನಾತಿಮಾನಿತ ಅಂತ ಬಂದಿತ್ತು, ಇಲ್ಲಿ ಅತಿಮಾನ ಅಂತ ಬಂದಿತ್ತು, ಅಷ್ಟೇ ವ್ಯತ್ಯಾಸ. ಇದು ಇದ್ದರೆ ಅನರ್ಥವೇ ಆಗೋದು. ಈಶ್ವರನ ಮಾವನ ಕಥೆ ಗೊತ್ತಲ್ಲ ನಿಮಗೆ, ದಕ್ಷ ಪ್ರಜಾಪತಿ. ನೋಡಿ, ಆ ಸತ್ರ ಯಾಗದಲ್ಲಿ ಈಶ್ವರ ಅಧ್ಯಕ್ಷ, ಶಂಕರ ಅಧ್ಯಕ್ಷನಾದವನು ಸಭೆಯ ಒಂದು ಧರ್ಮ, ಸಭೆಯ ವ್ಯವಸ್ಥೆಯಾಗಿ ಕೇಳಿದರೆ ಯಾರು ಬಂದರೂ ಸಹ ಬೇರೆಯವರು ಎದ್ದು ನಿಲ್ಬೋದು, ಆದರೆ ಸಭಾಧ್ಯಕ್ಷ ಎದ್ದು ನಿಲ್ಲಬಾರದು ಸಭೆಯ ಮುಗಿಯುವವರೆಗೂ ಸಹ. ಅಂದರೆ ಅವತ್ತಿನ ಕಾರ್ಯಕ್ರಮಕ್ಕೆ ಹೀ ಇಸ್ ದ ಸುಪ್ರೀಂ. ಅವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಶಂಕರ ಕುಳಿತಿದ್ದಾದ್ದರಿಂದ ದಕ್ಷ ಬಂದಾಗ ಎದ್ದು ನಿಲ್ಲಿಲ್ಲ. ಆದರೆ ದಕ್ಷನಿಗೆಲ್ಲ ಗೊತ್ತಿದೆ, ಇದೊಂದು ವಿಚಾರ ಗೊತ್ತಿರಲಿಲ್ಲ. ನನ್ನ ಅಳಿಯ, ನಾನು ಹೆಣ್ಣು ಕೊಟ್ಟವನು, ಮಾವನಿಗೆ ಡಿಮಾಂಡಪ್ಪೋ ಡಿಮಾಂಡು, ಹಾಗಾಗಿ ನಾನು ಬಂದಾಗ ಎದ್ದು ನಿಲ್ಲಬೇಕು ಅವನು ಅಂತ ದಕ್ಷ ಪ್ರಜಾಪತಿಯ ನಿರೀಕ್ಷಣೆ. ಅಷ್ಟಕ್ಕೋಸ್ಕರ ದ್ವೇಷವನ್ನು ಸಾರಿದ, ದ್ವೇಷವನ್ನು ಕಾರಿದ. ಏನಾಯಿತು ಇದರಿಂದ? ಅನರ್ಥದ ಪರಂಪರೆಯನ್ನು ಆತ ತಂದು ಒಡ್ಡಿಕೊಂಡ. ಕಾರಣ ಇಷ್ಟೇ, ಆ ಅತಿಮಾನ. ನಾನು ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು, ನನಗೆ ಗೌರವವನ್ನು ಕೊಡಬೇಕು. ಇದು ಆಸುರಿ ಪ್ರವೃತ್ತಿ. ಅವನು ಸ್ವತಃ ಒಂದು ದೃಷ್ಟಿಯಲ್ಲಿ ಪ್ರಜಾಪತಿ, ಅಂಥವನಿಗೂ ಸಹ ನೋಡಿ ಈ ಗುಣ ಕೆಲಸ ಮಾಡಿಬಿಡ್ತು ಹೀಗೆ ಅಂತ ಗೊತ್ತಿದೆ. ಆದರೂ ಸಹ ಏನು, ಕೊನೆಗೇನಾಯಿತು? ಇವನು ಯಾಗ ಮಾಡಿದ, ಈಶ್ವರನಿಗೆ ಅವಮಾನ ಮಾಡಬೇಕು ಅಂತ. ಸ್ವಾರಸ್ಯ ಅಂದರೆ ಬ್ರಹ್ಮನೂ ಹೋಗಲಿಲ್ಲ, ವಿಷ್ಣುವೂ ಹೋಗಲಿಲ್ಲ. ಅದಕ್ಕೆ ನಷ್ಟ ಆದದ್ದು ಯಾರಿಗೆ? ದಕ್ಷ ಪ್ರಜಾಪತಿಗೆ. ಅದರಿಂದ ಈ ಅತಿಮಾನ ಅನ್ನೋದುಂಟಲ್ಲ, ಅದು ಅವನಿಗೇ ಅನರ್ಥವನ್ನು ಉಂಟು ಮಾಡುವಂಥ ಒಂದು ಆಸುರಿ ಗುಣ. ಆದ್ದರಿಂದ ಇದು ಸಾಧಕರಲ್ಲಿ ಇರಬಾರದು. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ಗುಣ ನಾಲ್ಕನೇದು ಕ್ರೋಧ, ಸಿಟ್ಟು. ಇದರ ಬಗ್ಗೆ ನಾವು ನಿನ್ನೆ ದಿವಸ ಸುದೀರ್ಘವಾಗಿ ನೋಡಿದ್ದೇವೆ. ಸಿಟ್ಟನ್ನು ನಾವು ಯಾರ ಬಗ್ಗೆ ಮಾಡ್ತೇವೋ ಅವರಿಗೆ ಆಗುವ ಅನರ್ಥಕ್ಕಿಂತ ಸಿಟ್ಟು ಮಾಡಿಕೊಂಡವನಿಗೆ ಆಗುವ ಅನರ್ಥ ಹೆಚ್ಚು. ಯಾಕೆಂದರೆ ಮನಸ್ಸಿನಲ್ಲಿ ಸಿಟ್ಟು ಬಂತು ಅಂದರೆ ಅದು ಮೊದಲು ಹಾಳು ಮಾಡೋದೇ ಆ ಮನಸ್ಸನ್ನು.
ಅದು ಆಶ್ರಯಾಶಃ, ನನಗೆ ಆಶ್ರಯ ಕೊಟ್ಟಂಥ ಮನಸ್ಸನ್ನೇ ಮೊದಲು ನಾಶ ಮಾಡಿಬಿಡ್ತದೆ, ಕದಡಿ ಬಿಡ್ತದೆ. ಬೆಂಕಿ ತನಗೆ ಆಶ್ರಯ ಕೊಟ್ಟ ಭೂಮಿಯನ್ನು ತಿನ್ನುವ ಹಾಗೆ. ಆದ್ದರಿಂದ ಸಿಟ್ಟು ಎನ್ನುವಂಥದ್ದು ಕೆಟ್ಟದ್ದು. ಹೆಚ್ಚೆಚ್ಚು ಸಿಟ್ಟು ಮಾಡಿಕೊಂಡವನು ಹೆಚ್ಚೆಚ್ಚು ಅನರ್ಥವನ್ನು ತಂದುಕೊಳ್ತಾನೆ ಅಷ್ಟೆ. ಮತ್ತು 5ನೇದು ಪಾರುಷ್ಯಂ, ಕಠೋರ ವಚನ, ಅಂದರೆ ಬಿರುಸು ನುಡಿ. ಆಚಾರ್ಯರು ಇದಕ್ಕೆ ಸುಂದರವಾಗಿ ಉದಾಹರಣೆ ಕೊಡ್ತಾರೆ. ಕೆಲವು ಜನರು ಇನ್ನೊಬ್ಬರನ್ನು ನೋಯಿಸಿ ಮಾತನಾಡೋದೇ ಭಾಳ ಸಂತೋಷದ ಸಂಗತಿ. ಅಂದರೆ ಒಬ್ಬ ಕಣ್ಣಿಲ್ಲದೆ ಅದು ಕುರುಟ ಇರ್ತಾನೆ, ಅವನನ್ನು ನೋಡಿ ಆಹಾ ನೀನು ಎಷ್ಟು ಚೆನ್ನಾಗಿದೆ ನಿನ್ನ ಕಣ್ಣು ಅಂತ ನೋಯಿಸಿ ಮಾತನಾಡೋದು. ಒಬ್ಬ ಕುರೂಪಿಯನ್ನು ನೋಡಿ ನೀನು ಎಂಥ ರೂಪವಂತ ಅಂತ ಹೇಳೋದು. ಇದೆಲ್ಲ ಪಾರುಷ್ಯ ವಚನಕ್ಕೆ ಉದಾಹರಣೆ. ಇದು ಇರಕೂಡದು. ಮತ್ತು ಕೊನೆಯದಾಗಿ 6ನೇ ಗುಣ ಅವರಲ್ಲಿರುವಂಥದ್ದು ಅಜ್ಞಾನಂ. ಅಜ್ಞಾನಂ ಅಂದರೆ ಅವಿವೇಕ. ಅವಿವೇಕ ಅಂದರೆ ಸರಿ ಮತ್ತು ತಪ್ಪನ್ನು ವಿವೇಚನೆ ಮಾಡಲಿಕ್ಕಾಗದೇ ಇರುವಂತಹ ದೌರ್ಬಲ್ಯ. ಅದೇ ಅವರ ದೊಡ್ಡ ಆಸ್ತಿ. ಯಾರಿಗೆ? ಆಸುರಿ ಪ್ರವೃತ್ತಿಯವರಿಗೆ. ಇದು ಅಧ್ಯಾತ್ಮದ ದಾರಿಯಲ್ಲಿ ಹೋಗುವವನಿಗೆ ಇರಬಾರದು ಅಜ್ಞಾನ. ಅವನಿಗೆ ಈ ವಿವೇಚನೆ ಅಂದರೆ ವಿವೇಕ ಶಕ್ತಿ ಇರಬೇಕು. ಈ 6 ಗುಣಗಳನ್ನು ಭಗವಂತ ಹೇಳಿದ. ಇದನ್ನು ಕೇಳಿ ಆದಮೇಲೆ ಅರ್ಜುನನಿಗೆ ಒಂದು ಸಂಶಯ ಬಂತು. ಅದು ಏನು ಸಂಶಯ ಅಂತ, ಸಂಶಯ ಅಂದ ಕೃಷ್ಣ ಹೇಳಿದ, ಇವತ್ತು ಕೇಳಬೇಡ, ನಾಳೆ 6ವರೆಗೆ ಕೇಳು ಅಂದ. ಹಾಗಾಗಿ ನಾಳೆ 6ವರೆಗೆ ಸೇರಿದಾಗ ಅದೇನು ಅಂತ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.